पूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसे निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते। अद्य विष्णुतत्त्वनिर्णये नास्तिक आस्तिक चर्चा विषय आरंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। श्री गुरुभ्यो नमः। हरि ओम हरि ओम हरि ओम। ವಿಷ್ಣುತತ್ವನಿರ್ಣಯದ ಸಂದರ್ಭದಲ್ಲಿ ಆಚಾರ್ಯರು
ವೇದಗಳು ಅತ್ಯಂತ ಪ್ರಮಾಣ ಅಂತ ತಿಳ್ಕೊಂಡು ಅಂತ ಹೇಳಿ ನಿರ್ಣಯ ಮಾಡಿದ ನಂತರ ಆ ಕಾಲದಲ್ಲಿ ಚಾರುವಾಕ ಅಂತ ತಿಳ್ಕೊಂಡಂತಂದ್ರೆ ಚಾರು ವಾಕ್, ಒಳ್ಳೆಯ ಮಾತುಗಳಿಂದ ಜನರನ್ನು ಮೋಸ ಮಾಡುವ. ನಿಮ್ಗೇನು ಬೇಕು ಮಾಡ್ರಿ, ಎಲ್ಲಿ ನಿಯಮ ಎಲ್ಲಿ ಧರ್ಮ, ಎಷ್ಟು ಚಂದಿರ್ತಲ್ಲ. ನಮ್ಮಪ್ಪ ಹೇಳ್ತಾನೆ, ಏನು ಬೇಕಾತೀನಪ್ಪ, ಏನು ಬೇಕಾದ ಮಜಾ ಮಾಡು, ಏನು ಬೇಕಾದ ಮಾಡ್ಕೊ, ನಾ ಏನು ಅನ್ನಂಗಿಲ್ಲೋ, ಸ್ಕೂಲ್ಗೆ ಓದಿದ್ರೆ ಪರವಾಗಿಲ್ಲ ಅಂದರೆ ಮಗ ಎಂಥ ಒಳ್ಳೆಯಪ್ಪ ಅಂತ ಅನ್ಬೋದಲ್ಲ. ನಂತರ ಆ ಮಗ ಯಾವಾಗ ಅಪರಾಧಿ ಆಗ್ತಾನೆ, ಹೊಡಿಸ್ಕೊಳ್ತಾನೆ, ಬಡಿಸ್ಕೊಳ್ತಾನೆ, ಆಗ ಅದೇ ಮಗ ಅಪ್ಪನಿಗೆ ಬೈತಾನೆ, ನನ್ನಪ್ಪ ನನಗೆ ಕಿವಿ ಹಿಂಡಿ ಬುದ್ಧಿ ಕಲಿಸ್ಲಿಲ್ಲ, ಅದಕ್ಕೋಸ್ಕರ ನಾನು ಹೀಗಾದೆ ಅಂತ ತಿಳ್ಕೊಂಡಂತೆ ನನ್ನ ಅಪ್ಪನನ್ನೇ ಬೈತಾನೆ. ನಾಸ್ತಿಕವಾದಿಗಳ ಮಾತನ್ನು ಕೇಳಿದವರು ಅವರ ಪರಿಸ್ಥಿತಿ ಹೀಗಾದಾಗ ಅವ್ರಿಗೂ ಇದೇ ರೀತಿಯಾಗಿರ್ತಕ್ಕಂಥ ಉತ್ತರ ಸಿಗ್ತದೆ. ಒಬ್ಬ ಬಾಲಕ ಜೂನಿಯರ್ KGಯಲ್ಲಿ ಇರುವಾಗ ಶಾಲೆಯಿಂದ ಪೆನ್ಸಿಲ್ಲು ಪೆನ್ನು ಅದು ಇದು ಕದ್ದು ತರ್ತಿದ್ದ. ಅಪ್ಪ ಅಮ್ಮ ಪರವಾಗಿಲ್ಲಪ್ಪ, ನಮ್ಮ ಹಣ ಹೊಡೀತು ತಗೊಂಬ. ಮುಂದೆ ಪೆನ್ಸಿಲ್ ಪೆನ್ನಿಂದ ಅವನು ಇನ್ನೊಬ್ಬರ ಬಟ್ಟೆ ಕದಿಲಿಕ್ಕೆ ಚಾಲು ಮಾಡಿದ. ಆನಂತರ ಇನ್ನೊಬ್ಬರು ಪೈಸಾ ಕದಿಲಿಕ್ಕೆ ಚಾಲು ಮಾಡಿದ. ಆನಂತರ ಒಳ್ಳೆ ಡಾಕು ಆದ. ಅನೇಕ ರೀತಿಯಾಗಿರ್ತಕ್ಕಂಥ ಮಾಫಿಯಾಗಳ ಜೊತೆಗೆ, ಗ್ಯಾಂಗ್ಸ್ಟರ್ ಜೊತೆಗೆ ಇದ್ದಾಗ ಹಣ ಗಳಿಸಲಿಕ್ಕೆ ಪ್ರಾರಂಭ ಮಾಡಿದ. ಜನರನ್ನು ಬೇಕಾದಾಗ ಕೊಲ್ಲಿಕ್ಕೆ ಚಾಲು ಮಾಡಿದ. ಕೊನೆಗೆ ಅವನಿಗೆ ಪೊಲೀಸರು ಹಿಡಿದ್ರು. ಕೋರ್ಟ್ನಲ್ಲಿ ಅವನಿಗೆ ಫಾಸಿ ಅಂದರೆ ಹ್ಯಾಂಗಿಂಗ್, ಇವನಿಗೆ ಹ್ಯಾಂಗ್ ಮಾಡಿ ಕೊಂದು ಹಾಕ್ಬಿಡಿ ಅಂತ ತಿಳ್ಕೊಂಡಂತೇಳಿ ಕೋರ್ಟ್ ಡಿಸಿಷನ್ ಕೊಡ್ತು. ಆಗ ಅವನು ಯಾವಾಗ ಕೊನೆಯ ದಿವಸ ಹ್ಯಾಂಗ್ ಆಗೋ ದಿವಸ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಅವನಿಗೆ ಕೊನೆ ಇಚ್ಛೆ ಏನು ಅಂತ ತಿಳ್ಕೊಂಡಂತೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಕೇಳ್ದ. ಇಲ್ಲ, ನಮ್ಮ ಅಪ್ಪನಿಗೆ ಒಮ್ಮೆ ಭೇಟಿಯಾಗಬೇಕಾಗಿದೆ, ನನ್ನ ಕೊನೆ ಇಚ್ಛೆ. ಅವ್ರ ಅಪ್ಪನಿಗೆ ತಿಳಿಸಿದರು. ಮಗ ಪಾಪ ನಾನು ನೋಡಬೇಕು ಅಂತಾನೆ, ಆಯ್ತು ಭೇಟಿಯಾಗೋಣ ಅಂತ ತಿಳ್ಕೊಂಡ್ರೆ ಅಪ್ಪ ಬರ್ತಾನೆ. ಅವರಿಬ್ಬರಿಗೆ ಒಂದೇ ಕಡೆ ಬಿಡ್ತಾರೆ. ಅವನು ಬಂದು ಅಪ್ಪನಿಗೆ ಪಟ 4 ಏಟ ಕೊಡ್ತಾನೆ. ಇದೇನು ನಿನ್ನ ಕೊನೆ ಇಚ್ಛೆ? ಅಲ್ಲಪ್ಪ, ನನಗಿನ್ನೂ 25-30 ವರ್ಷ ಸುಖವಾಗಿ ನಾನು ಮದುವೆ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು. ನೀನು ಸಣ್ಣವನಿದ್ದಾಗ ನನಗೆ ಕಿವಿ ಹಿಂಡಿ ಕಪಾಳಿ ಕೊಟ್ಟು ಸರಿಯಾದ ದಾರಿಗೆ ಯಾಕೆ ತಿಳಿಸ್ಲಿಲ್ಲ? ಇದೇ ರೀತಿಯಾಗಿರ್ತಕ್ಕಂಥ ಸ್ಥಿತಿ ನಾಸ್ತಿಕರಾದ ನಿಮಗೆ ಬರ್ತದೆ ಅಂತ ಅನ್ನೋದನ್ನು ಟೀಕಾಕೃತ್ಪಾದರು ವಿಷ್ಣು ತತ್ವ ನಿರ್ಣಯದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಮೊದಲು ಶಾಸ್ತ್ರೀಯವಾಗಿ ಹೇಳ್ತಾರೆ, ನಂತರ ಅವನ ಮೊಂಡುವಾದಕ್ಕೆ ಉತ್ತರವನ್ನು ಕೂಡ ಕೊಡ್ತಾರೆ. ಒಂದೊಂದಾಗಿ ಪಾಯಿಂಟ್ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ. ಅಂದರೆ ಟೀಕಾಕೃತ್ಪಾದರು ಎಷ್ಟು ಸುಲಭವಾದ ರೀತಿಯಲ್ಲಿ ನಮ್ಮನ್ನು ವಿಷಯದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನು ನೋಡಬೇಕು. ಆಚಾರ್ಯರ ಗ್ರಂಥ ಗಂಭೀರ, ಎರಡೇ ವಾಕ್ಯದಲ್ಲಿ ಇರ್ತದೆ. ಅದನ್ನು ಮುಂದೆ ಪುನಃ ಟೀಕಾಕೃತ್ವ ವಿಸ್ತಾರ ಮಾಡ್ತಾರೆ. ಟೀಕಾಕೃತ್ಪಾದರು ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ನೋಡಪ್ಪ, ನೀನು ತತ್ವಜ್ಞಾನಿ ಅಂತ ಹೇಳ್ಕೊಳ್ತೀಯಲ್ಲ, ಹೌದು, ನಾನು ಒಬ್ಬ ತತ್ವಜ್ಞಾನಿ. ಹಾಗಾದರೆ ನಿನ್ನ ವಿಷಯ ಏನು? ನೀನು ಜಗತ್ತೇ ತಿಳಿಸೋ ವಿಷಯ ಏನು? ಅವನು ಹೇಳ್ತಾನೆ, ಜಗತ್ತೇ ತಿಳಿಸೋ ವಿಷಯ ಆರಾಮಾಗಿರ್ರಿ, ಉಂಡು ತಿಂದು ಗಟ್ಟಿಮುಟ್ಟಾಗಿರಿ. ಆನಂತರ ತಿನ್ಲಿಕ್ಕೆ ನೀವು ಕಡಿಮೆ ಬಿತ್ತು ಅಂದರೆ ಸಾಲ ತೆಗೆದುಕೊಳ್ಳಿ.
ಋಣಂ ಕೃತ್ವಾ ಘೃತಂ ಪಿಬೇತ್. ಸಾಲ ತಗೊಂಡು ತುಪ್ಪ ಕುಡಿದು ಮಜಾ ಮಾಡಿ. ಅಲ್ಲ, ಸಾಲಿಗೆ ಬಂದು ಕೇಳಿದರೆ ಕೊಡ್ತೀನಿ ಅಂತ ಒಳಗೆ ಕರೀರಿ, ಕೋಲಿನಿಂದ ಹೊಡೆದು ಇನ್ನೊಮ್ಮೆ ಕೇಳೋದು ತಲೆ ಹೊಡಿತ ನೋಡು ಅಂತ ಕುಣಿತ ಸಂದರ್ಭ ಅಂತ ತಲೆ ಹೊಡಿ ನೋಡಿ. ಅಲ್ಲೂ ಪಾಪ ಬರ್ತದೆ. ಎಲ್ರಿ ಪಾಪ ರೀ, ಎಲ್ಲಿ ಪುಣ್ಯ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತ. ಇರು ತನಕ ಮಜಾ ಮಾಡ್ದ, ಒಂದು ದಿವಸ ಸತ್ತೋಗಿ ಸುಟ್ಟು ಮೇಲೆ ಎಲ್ಲಿಂದ ತಿರುಗಿ ಬರ್ತೀವಿ ನಾವು. ಇದ್ದಿದ್ರು ಮಜಾ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಜೀವನ ಸಿಕ್ಕದು. ಎಂಜಾಯ್. ನಿನ್ನ ಗ್ರಂಥದ ಫಲ ಏನಪ್ಪ? ನನ್ನ ಗ್ರಂಥದ ಫಲ ಆರಾಮ್ ಮಾಡೋದು. ಅದಕ್ಕೆ ಟೀಕಾಕೃತ ಪದ ಕೊಡ್ತಾರೆ ನೋಡಪ್ಪ. ಶಾಸ್ತ್ರದಲ್ಲಿ ನಮ್ಮ ದೈನಂದಿನ ದಿನದಲ್ಲಿ ಬರ್ತಕ್ಕಂಥ ಅನುಭವ ಇದು ಶಾಸ್ತ್ರದ ವಿಷಯ ಆಗೋದಿಲ್ಲಪ್ಪ. ಶಾಸ್ತ್ರದ ವಿಷಯ ಯಾವುದು ನಮ್ಮ ಸಾಧಾರಣ ಪ್ರಯತ್ನಕ್ಕೆ ಪ್ರಾಪ್ತವಾಗ್ತದೆ ಅಂತ, ಅದಕ್ಕೋಸ್ಕರ ಶಾಸ್ತ್ರ ಆಗಬೇಕು, ಲೋಕಾನುಭವ ಸಾಕು. ಶಾಸ್ತ್ರದ ಉದ್ದೇಶ ಏನಿರ್ತದೆ, ಯಾವುದು ಮನುಷ್ಯನಿಗೆ ವಿಚಾರ ಮಾಡಲಿಕ್ಕೆ ಸ್ವಲ್ಪ ಕಠಿಣ ಆಗ್ತದೆ, ಆನಂತರ ಶಾಶ್ವತವಾಗಿರ್ತಕ್ಕಂಥ ಒಂದು ಫಲ ಏನಿರ್ತದೆ ಅದನ್ನು ಶಾಸ್ತ್ರದ ವಿಷಯ ಆಗ್ತದೆ. ನಿನ್ನ ಪ್ರಕಾರ ಫಲ ತಿನ್ನು ಮಜಾ ಮಾಡು, ಇದು ಮಾಡ್ತೈತಿ, ಎಲ್ಲರಿಗೂ ಗೊತ್ತದ. ನೀ ಯಾಕೆ ಶಾಸ್ತ್ರ ಹೇಳ್ಬೇಕು? ಅದು ಹಿಂಗಾಗಿ ನಿನ್ನ ಶಾಸ್ತ್ರಕ್ಕೆ ಸಬ್ಜೆಕ್ಟ್ ಇಲ್ಲ. ಯಾಕೆ? ಗಂಭೀರವಾದ ವಿಷಯ ಇಲ್ಲ, ಶಾಸ್ತ್ರೀಯವಾದ ವಿಷಯ ನಿನಗಿಲ್ಲ. ಶಾಸ್ತ್ರೀಯವಾದ ವಿಷಯ ಅಂತಿಕೊಂಡಂತಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಧರ್ಮಾಚರಣೆ ಮಾಡಬೇಕು, ಪುಣ್ಯ ಗಳಿಸಬೇಕು. ಪುಣ್ಯ ಬಂದಿರತಕ್ಕಂಥ ಸಾತ್ವಿಕ ನ್ಯಾಯ ಮಾರ್ಗದಿಂದ ಬಂದಿರತಕ್ಕಂಥ ಸಂಪತ್ತಿಯಿಂದ ಧರ್ಮಾಚರಣೆಯನ್ನು ಮಾಡ್ತಾ ಸುಖವಾಗಿರಬೇಕು. ಭಗವಂತನನ್ನು ಬಡಿಯಬೇಕು ಅಂತ ಅನ್ನೋ ಕಾಮನೆ ಇರಬೇಕು. ಅವನ ಉಪಾಸನೆಯನ್ನು ಮಾಡ್ತಾ ಒಂದು ದಿವಸ ಪರಮಾತ್ಮನನ್ನು ಪಡಿಬೇಕು. ದುಃಖರಹಿತವಾಗಿರ್ತಕ್ಕಂಥ ಮೋಕ್ಷವನ್ನೇ ನಮ್ಮ ಉದ್ದೇಶ ಅಂತ ಇಟ್ಕೊಳ್ಬೇಕು. ನಿನ್ನ ಪ್ರಕಾರ ಇದು ಯಾವುದೂ ಇಲ್ಲಪ್ಪ. ಧರ್ಮನೂ ಇಲ್ಲ, ಅರ್ಥನೂ ಇಲ್ಲ, ಕಾಮನೂ ಇಲ್ಲ, ಮೋಕ್ಷನೂ ಇಲ್ಲ. ನಿನಗೆ ಈ ಸಬ್ಜೆಕ್ಟೇ ಇಲ್ಲ. ಸಬ್ಜೆಕ್ಟ್ ಇಲ್ಲ ಅಂದರೆ ಈ ರೀತಿ ಫಲವೂ ಕೂಡ ಇಲ್ಲ. ಫಲ ಇಲ್ಲ ಅಂತ ತಗೊಂಡಂತಂದಮೇಲೆ ನಿನ್ನ ಮಾತನ್ನು ಕೇಳ್ತಕ್ಕಂಥ ಜನರು 4 ಜನ ಸಿಗ್ಬೋದಿಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಗೊತ್ತು ಇವನು ಹೇಳೋದೇನು ಭಾಳ ದಿವಸ ಬರೋದೇ ಇಲ್ಲ ಅಂತ. ಆ ನಂತರ ಅವ್ರ ಜೊತೆಗೆ ಸಂಬಂಧನೂ ಬರೋಂಗಿಲ್ಲ. ಹೀಗಾಗಿ ನಿನ್ನ ಶಾಸ್ತ್ರ ಓದೋದಕ್ಕೋಸ್ಕರ ಅಧಿಕಾರಿಗಳು ಭಾಳ ಜನ ಸಿಕ್ಕೋದಿಲ್ಲ. ನೋಡಪ್ಪ, ಒಂದು ಶಾಸ್ತ್ರ ಅಂತಿಕೊಂಡಂತಂದರೆ ಅದಕ್ಕೆ ಅನುಬಂಧ ಚತುಷ್ಟಯ ಇರಬೇಕಾಗ್ತದೆ. ಒಂದು ಒಳ್ಳೆ ಪಾರಲೌಕಿಕವಾಗಿರ್ತಕ್ಕಂತಹ ಲೌಕಿಕ ಪಾರಲೌಕಿಕ ಎರಡು, ಮೋಕ್ಷ ಮತ್ತು ಅರ್ಥ ಎರಡೂ ಇರಬೇಕು. ಅಂಥ ಸಬ್ಜೆಕ್ಟ್ ಇರಬೇಕು. ಅದು ನಿನ್ನಲ್ಲಿಲ್ಲ. ಅದರಿಂದ ಫಲ ಶಾಶ್ವತವಾದ ಸುಖ ಇರಬೇಕು. ಅದು ಕೂಡ ನಿನ್ನ ಶಾಸ್ತ್ರದಿಂದ ಫಲ ಸಿಕ್ಕೋದಿಲ್ಲ. ಇಲ್ಲ ಅಂತಿಕೊಂಡಂದ್ಮೇಲೆ ಇಂಥ ಇದಕ್ಕೋಸ್ಕರ ಮೂರ್ಖರು ಅನ್ಯಾಯಗಳಾಗ್ಬೋದು ಹೊರತು ವಿಚಾರವಂತರು ನಿನ್ನ ಗ್ರಂಥ ಓದೋದಿಲ್ಲ. ಹೀಗಾಗಿ ಅಧಿಕಾರಿ ಕೂಡ ಸಿಕ್ಕೋದಿಲ್ಲ. ಆನಂತರ ನಿನಗೂ ಗುರು ಶಿಷ್ಯ ಸಂಬಂಧವೂ ಉಂಟಾಗೋದಿಲ್ಲ. ಆದ್ದರಿಂದಾಗಿ ನಿನ್ನ ಮತ ಅಂತಿಕೊಂಡಂತೇನಿದೆ ಇದು ಯೋಗ್ಯವಲ್ಲ. ನೀನು ತತ್ವಜ್ಞಾನಿ ಆಗಲಾರೆ. ಇಲ್ಲ, ನಾನು ಹೇಳ್ತೇನೆ, ನಾನು ಹೇಳೋರ ಕೀರ್ತಿಯಿಂದ ಮಾಡಿದರೆ ಸ್ವರ್ಗ ಸಮವಾಗಿರ್ತಕ್ಕಂಥ ಸುಖ ಸಿಗ್ತದೆ ಅಂತ. ಸ್ವರ್ಗ ಅಂತ ಏನಂದಿ? ಇನ್ನೊಮ್ಮೆ ಹೇಳು. ಸ್ವರ್ಗ ಸಮವಾಗಿರ್ತಕ್ಕಂಥ ಫಲ ಅಲ್ಲೋ. ನೀ ಅತೀಂದ್ರಿಯ ವಿಷಯನ ಒತ್ತಂಗಿಲ್ಲ. ಸತ್ ಮೇಲೆ ಏನಿಲ್ಲ ಅಂತ ಹೇಳ್ತೇವೆ, ನಿನ್ನ ಸ್ವರ್ಗನೂ ಫಲ ಅಲ್ಲ. ಹೀಗಾಗಿ ನಿನ್ನ ಶಾಸ್ತ್ರಕ್ಕೆ ವಿಷಯನೂ ಇಲ್ಲ, ಆನಂತರ ಫಲವೂ ಇಲ್ಲ,
ಶಾಸ್ತ್ರದಲ್ಲಿ ಒಂದು ಕ್ರಮ ಅದು. ಕಾಕದಂತ ಪರೀಕ್ಷಾವತ. ಏನಪ್ಪ, ಯಾವ ದಂತದ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಿ? ಇಲ್ರಿ, ಕಾಗೆಗೆ ಎಷ್ಟು ಹಲ್ಲವಂತ ಅನ್ನೋದು ರಿಸರ್ಚ್ ಮಾಡ್ತೀನಿ. ಹಾಗಾದ್ರೆ ಈ ಸಬ್ಜೆಕ್ಟ್ ಎಲ್ಲ ಬಿಟ್ಬಿಡುವಂತ. ಹಾಗೆ ನಿನ್ನದು ವ್ಯರ್ಥವಾಗಿರ್ತಕ್ಕಂಥ ಪ್ರಯತ್ನ. ಆದ್ದರಿಂದಾಗಿ ನೀನು ತತ್ವಜ್ಞಾನಿ ಆಗಲಾರೆ, ಶಾಸ್ತ್ರಜ್ಞನೂ ಆಗಲಾರೆ. ಹಾಗಾದ್ರೆ ಶಾಸ್ತ್ರಜ್ಞರು ಎಂದು ಯಾರು? ಶಾಸ್ತ್ರ ಅಂದ್ರೆ ಅದರ ಪರಿಭಾಷೆ ಏನು? ಹೇಳ್ತಾನೆ ಕೇಳು. ವಕ್ತೃಶ್ರೋತ್ರೋಹೋ ಅಭಿಮತಂ. ಕೇಳ್ತಕ್ಕಂಥವನಿಗೆ ನಾನು ಒಂದು ಶಾಶ್ವತ ಫಲ ಪಡೆಯಬೇಕು, ನಾನು ಟಾಪ್ ಮೋಸ್ಟ್ ಆಗಬೇಕು, ಎಕ್ಸ್ಟ್ರಾಆರ್ಡಿನರಿ ಆಗಬೇಕು, ನಾನೊಂದು ಶಾಶ್ವತವಾದ ಸುಖ ಪಡಬೇಕು ಅಂತನ್ನೋ ಉದ್ದೇಶ ವಕ್ತೃಗೂ ಇರಬೇಕು, ಶ್ರೋತೃಗೂ ಇರಬೇಕು. ಆದರೆ ಅದು ಅಷ್ಟು ಸುಲಭವಾಗಿ ಸಿಕ್ಕಿರಬಾರದು. ಬಹಳ ಪ್ರಯತ್ನದ ನಂತರ ಸಿಗುವಂಥದ್ದಿರಬೇಕು. ಸಾಮಾನ್ಯ ಪ್ರಯತ್ನ ಸಿಗೋದು ಎಲ್ಲರೂ ಸಿಗ್ತದೆ. ಇದೇನು ದೊಡ್ಡ ಶಾಸ್ತ್ರದ ವಿಷಯ ಆಗೋದಿಲ್ಲ. ವಕ್ತೃಶ್ರೋತ್ರೋಹೋ ಅಭಿಮತಂ ಅನನ್ಯ ಸಾಧ್ಯಂ. ನಾನು ಹೇಳಿದ ಪ್ರಕಾರವೇ ಸಿಗ್ತದೆ, ನಾನು ಹೇಳಿದ ದಾರಿಯಲ್ಲಿ ಸಿಗ್ತದೆ, ಬೇರೆ ದಾರಿಯಿಂದ ಆ ಸುಖ ಸಿಕ್ಕೋದಿಲ್ಲ. ಅಂಥ ವಿಷಯವನ್ನು ತಿಳಿಸ್ತಕ್ಕಂಥ ವಿಚಾರ ನನ್ನ ಗ್ರಂಥದಲ್ಲಿರಬೇಕು. ತದ್ಹೇತುಭೂತಂ ಪ್ರಮಾಣಾಂತರ ಅಪ್ತಾರ್ಥಂ ಅರ್ಥಂ. ಇಂತಹ ಒಂದು ವಿಷಯದ ಬಗ್ಗೆ ಲೇಖನ, ಚರ್ಚೆ ಎಲ್ಲಿ ಇದೆ, ಆನಂತರ ಬೇರೆಯವರ ಮಾತುಗಳಿಂದ ಅದು ಸಿಕ್ಕಿರಬಾರ್ದು, ನಾನು ಹೇಳೋ ಪ್ರಮಾಣದಿಂದಲೇ ಸಿಕ್ಕಿರಬೇಕು. ಇಂಥ ಒಂದು ಅಲೌಕಿಕವಾದ, ಆದರೆ ಯಾವುದು ಸಾಧ್ಯವಿದೆ ಅಂತಹ ವಿಚಾರವನ್ನು ಹೇಳುವ ಗ್ರಂಥಗಳಿಗೆ ಶಾಸ್ತ್ರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಶಾಸ್ತ್ರದಲ್ಲಿ ಏನೇನಿರಬೇಕು ಮತ್ತೊಮ್ಮೆ ನಮ್ಮ ಕೇಳಿಕೊಳ್ಳಿ. ಸಾಮಾನ್ಯ ಮನುಷ್ಯ ಪ್ರಯತ್ನದಿಂದ ಸಿಗದೇ ಇರುವ, ವಿಶೇಷ ಪ್ರಯತ್ನದಿಂದ ಪ್ರಾಪ್ತವಾಗುವ ಎಂಬಿಷನ್ ಶ್ರೋತೃಬಿಗಿರ್ಬೇಕು. ಈಗ ನಮ್ಮ ಎಂಬಿಷನ್ ಏನಪ್ಪ, ಏನು ಮಾಡಿದ್ರು ದುಃಖ ತಪ್ಪಂಗಿಲ್ಲಲ್ಲ. ಹೆಚ್ಚಿಗೆ ಹಣ ಗಳಿಸಿದ್ರು ದುಃಖ, ಹೆಚ್ಚಿಗೆ ಎಜುಕೇಶನ್ ಮಾಡಿ ನೌಕರಿ ಸಿಗದಿದ್ರು ದುಃಖ, ಸಮಾಜ ಸೇವೆ ಮಾಡ್ತೀವಿ ಅಂತ ತಿಳ್ಕೊಂಡಂತಂದ್ರೆ ಯಾರು ಹೆಲ್ಪ್ ಮಾಡೋದಿಲ್ಲ, ಏನಿಲ್ಲ, ಅಲ್ಲಿ ದುಃಖ. ಈ ದುಃಖರಹಿತವಾದ ಸುಖ ನಮ್ಗೆ ಬೇಕಪ್ಪ ಅಂತನೋ ನಮ್ಮ ಬಯಕೆನೂ ಇರಬೇಕು. ನಮ್ಮ ಬಯಕೆ ಲೇಮಾನ್ ಅಂತ ಆಗಿರ್ಬಾರ್ದು, ಎಕ್ಸ್ಟ್ರಾರ್ಡಿನರಿ ಆಗಿ. ಅಂಥ ವ್ಯಕ್ತಿಗೆ ಬೇಕಾದ, ಅವನು ಬಯಸಿದ ದುಃಖರಹಿತವಾದಂಥ ಸುಖ ಅಂತೇನಿದೆ, ಅಂಥ ವಿಷಯವನ್ನು ಹೇಳುವ, ಆ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಶಾಸ್ತ್ರಕಾರನಿಗೆ ಇರಬೇಕು. ಅವನು ಪ್ರಮಾಣ ಕೊಟ್ಟು ಆ ವಿಷಯ ತಿಳಿಸ್ತಾನೆ. ಅವನು ಹೇಳುವ ವಿಷಯ ಬೇರೆಯವರು ಹೇಳಿರಬಾರ್ದು, ರಿಪೀಟ್ ಆಗಿರಬಾರ್ದು. ಇಂತಹ ವಿಷಯವನ್ನು ತಿಳಿಸುವ ವಾಕ್ಯಗಳ ಸಮೂಹ ಅಂತಿಕೊಂಡಂತೇನಿದೆ, ಈ ವಾಕ್ಯಗಳ ಸಮೂಹಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಈಗಿನ ಸೈನ್ಸಕ್ಕೂ ಶಾಸ್ತ್ರ ಅಂತ ಕರೀತಾರೆ. ಈಗ ನಮ್ಮ ಆಧುನಿಕ ವಿಜ್ಞಾನ. ಆದರೆ ಈ ವಿಜ್ಞಾನ ಬಹಳ ರಿಸರ್ಚ್ ಮಾಡ್ತಾರೆ, ಬುದ್ಧಿವಂತರಿದ್ದಾರೆ, ಹೊಸ ಹೊಸ ವಿಷಯ ತಿಳಿಸಿ ಹೇಳ್ತಾರೆ. ಆದರೆ ಇದು ಫಿಸಿಕಲ್ ಬಾಡಿಯವರೆಗೂ ಮಾತ್ರ ಸೀಮಿತವಾಗಿದೆ, ಲೌಕಿಕ ಸುಖ ಪ್ರಾಪ್ತಿಗೆ ಮಾತ್ರ ಸೀಮಿತವಾಗಿದೆ. ಅಲೌಕಿಕವಾಗಿರ್ತಕ್ಕಂಥ ಸುಖಕ್ಕೆ ಇದು ಸಾಧನ ಆಗಿಲ್ಲ. ಆದ್ದರಿಂದಾಗಿ ಇಂದಿನ ವಿಜ್ಞಾನವನ್ನು ಶಾಸ್ತ್ರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಟೀಕಾಕೃತ್ಪಾದರ ವಾಕ್ಯ ನೆನಪಿಟ್ಟುಕೊಳ್ಳಿ. ವಕ್ತೃಶ್ರೋತ್ರೋ ಅಭಿಮತಂ ಅನನ್ಯ ಸಾಧ್ಯಂ
ಫಲಂ ಅಧಿಕೃತ್ಯ, ಭಕ್ತೃಶ್ರೋತೃಗಳಿಗೆ ಅಭಿಮತವಾದ ಒಂದು ಅದ್ಭುತವಾದಂಥ ಒಂದು ಅಂಬಿಷನ್, ಉದ್ದೇಶ. ಆದರೆ ಅದು ಸಾಮಾನ್ಯ ಪ್ರಯತ್ನದಿಂದ ಸಿಕ್ಕಿರಬಾರದು. ಅದನ್ನು ಹೇಗೆ ಪಡೆಯಬೇಕು ಅಂತ ಅನ್ನೋದು ಪ್ರಮಾಣ ಸುರಸ್ಥರವಾಗಿರ್ತಕ್ಕಂಥ ರೀತಿಯ ಮಾರ್ಗದರ್ಶನದಿಂದ ಯುಕ್ತವಾದ ಏನು ವಾಕ್ಯಗಳು ಇವೆ, ಲಿಖಿತವಾಗಿರ್ತಕ್ಕಂಥ ವಾಕ್ಯಗಳು ಇವೆ, ಇಂಥ ವಾಕ್ಯಗಳ ಸಮೂಹಕ್ಕೇನೆ ಶಾಸ್ತ್ರ ಅಂತೇಳಿ ಕರೀತಾರೆ. ಹೇಗೆ ಉದಾಹರಣೆಗೆ ಆಯುರ್ವೇದದ ಗ್ರಂಥಗಳು, ಇಂಥ ಔಷಧಿ ತೆಗೆದುಕೋ ನಿನಗೆ ಗುಣ ಆಗ್ತದೆ. ಅದೇ ರೀತಿ ಇವತ್ತಿನ ಮೆಡಿಕಲ್ ಗ್ರಂಥಗಳು, ನಮಗೆ ಉಪಕಾರ ಮಾಡ್ತಕ್ಕಂಥ ಗ್ರಂಥಗಳು. ಆದರೆ ಫಿಸಿಕಲ್ ಮಾತ್ರ ಉಪಕಾರ ಮಾಡ್ತಾರೆ, ಮರಣದ ನಂತರಗೂ ಕೂಡ ನನ್ನ ಬಗ್ಗೆ ಈ ಗ್ರಂಥ ಯಾವುದೂ ಹೇಳೋದಿಲ್ಲ. ಏನೇ ಇರಲಿ, ಪ್ರಮಾಣ ಪುರಸ್ಸರವಾದ ಜಗತ್ತಿಗೆ ಉಪಕಾರವಾಗ್ತಕ್ಕಂಥ ವಿಚಾರ ಇರಬೇಕು, ಅದಕ್ಕೆ ಶಾಸ್ತ್ರ ಅಂತ ಹೇಳಿ ಕರೀತಾರೆ. ಆದರೆ ನಿನ್ನಲ್ಲಿ ಯಾವುದು ಲಕ್ಷಣ ಇಲ್ಲಪ್ಪ. ನಾಸ್ತಿಕವಾದದಲ್ಲಿ ಏನು ಲಕ್ಷಣ ಇದೆ? ಕೇವಲ ಉಚ್ಛೃಂಖಲತೆ ಇದೆ, ದಾರಿ ತಪ್ಪುವಿಕೆ ಇದೆ, ಮತ್ತೇನಿಲ್ಲ. ಆದ್ದರಿಂದ ನೀನು ತತ್ವಜ್ಞಾನಿ ಆಗಲಾರ. ನೀನು ಒಂದು ವೇಳೆ ತತ್ವಜ್ಞಾನಿ ಆಗಬೇಕಾಗಿದ್ದರೆ ಒಂದು ಕೆಲಸ ಮಾಡಬೇಕಪ್ಪ, ಅತೀಂದ್ರಿಯವಾದ ವಿಷಯವನ್ನು ನಿನ್ನ ಶಾಸ್ತ್ರದ ಸಬ್ಜೆಕ್ಟ್ ಆಗಿ ಇಟ್ಕೊಳ್ಬೇಕು. ಅತೀಂದ್ರಿಯವಾದ ವಿಷಯವನ್ನು ಇಟ್ಟುಕೊಂಡಾಗ ಆಗ ವೇದ ಒಪ್ಪೋದು ಅನಿವಾರ್ಯವಾಗ್ತದಪ್ಪ. ಹೀಗಾಗಿ ವೇದಗಳು ಪರಮ ಪ್ರಮಾಣಗಳು ಅಂತ ನಮ್ಮ ಮಾತನ್ನು ನೀನು ನಂಬಬೇಕಾಗ್ತದೆ. ಮತ್ತು ಯಾವುದು ಈ ರೀತಿಯಾದ ಶಾಶ್ವತ ಸುಖವನ್ನು ಹೇಳೋದಿಲ್ಲ ಅಂತ ಗ್ರಂಥಗಳು ಲೋಕಕ್ಕೆ ಉಪಕಾರವನ್ನು ಮಾಡೋದಿಲ್ಲ. ಅಷ್ಟೇ ಅಲ್ಲ, ಧರ್ಮ ಪಾಪ ಪುಣ್ಯದ ವಿಚಾರ ಇಲ್ಲದೆ ಇದ್ದರೆ ಮನುಷ್ಯನ ಜೀವನ ನರಕ ಆಗ್ತದೆ. ಮಕ್ಕಳನ್ನು ಆಶೆಯಿಂದ ಬೆಳೆಸ್ತೇವೆ, ಸಾಲ ಮಾಡಿ ಕಲಿಸ್ತೇವೆ. 9 ತಿಂಗಳು ಅಮ್ಮ ಹೊತ್ಕೊಳ್ತಾಳೆ, ಹೊತ್ಕೊಂಡು ಅವನಿಗೆ ಜನ್ಮ ಕೊಡ್ತಾಳೆ, ತನ್ನ ಜನ್ಮವನ್ನು ಮುಡುಪಿಟ್ಟು ಜನ್ಮವನ್ನು ಕೊಡ್ತಾಳೆ. ಆದರೆ ಪಾಪ ಪುಣ್ಯದ ವಿಚಾರ ಇಲ್ಲದೆ ಇರತಕ್ಕಂತಹ, ಧರ್ಮದ ವಿಚಾರ ಇಲ್ಲದೆ ಇರತಕ್ಕಂಥ ಮಗ ಅವನನ್ನು ವೃದ್ಧಾಶ್ರಮದಲ್ಲಿಟ್ಟು ತಾನು ಎಲ್ಲೂ ಹೊರಟೋಗ್ಬಿಟ್ರೆ ಅವ್ರಿಗೆ ಎಷ್ಟು ದುಃಖ ಆಗಲಿಕ್ಕಿಲ್ಲ. ಇಂಥ ದುಃಖ ನಾವು ಮನೆಯಲ್ಲೂ ಕಾಣ್ತೇವೆ. ಅಪ್ಪ ಅಮ್ಮನನ್ನು ಊರಲ್ಲಿ ಬಿಟ್ಟುಕೊಂಡು ವೃದ್ಧಾಶ್ರಮದಲ್ಲಿ ಇಡೋದಿಲ್ಲ, ಮನೆಗೇನೆ ಮಾಡಿಕೊಡ್ತಾರೆ, ಪ್ರತಿ ತಿಂಗಳಿಗೆ ಹಣ ಕಳಿಸ್ತೇವೆ ಅಂತ ಹೇಳ್ತಾರೆ, ಹೋಗ್ಬಿಡ್ತಾರೆ. ವಯಸ್ಸಾಗಿರ್ತದೆ, ಎದ್ದು ತಮಗೋಸ್ಕರ ಏನಾದ್ರು ಮಾಡ್ಕೊಂಡು ತಿನ್ನುವಷ್ಟು ಅನುಕೂಲತೆ ಇರೋದಿಲ್ಲ. ಸರಿಯಾದ ವೇಳೆಗೆ ಔಷಧ ತೆಗೆದುಕೊಳ್ಬೇಕಾಗ್ತದೆ, ಹೊರಗೆ ಹೋಗಿ ತರಲಿಕ್ಕೆ ಆಗೋದಿಲ್ಲ. ನೀವು ಕಳಿಸಿದ ಹಣ ಮಕ್ಕಳಿಗೇನು ಉಪಯೋಗ ಬೀಳ್ತದೆ? ಅಪ್ಪ ಅಮ್ಮನಿಗೇನು ಉಪಯೋಗ ಬೀಳ್ತದೆ? ಹಣಕ್ಕೋಸ್ಕರ ಇವತ್ತಿನ ದಿವಸ ನಾವು ಎಷ್ಟು ಜನ ನಮ್ಮ ಅಪ್ಪ ಅಮ್ಮನನ್ನು ಅನಾಥರನ್ನಾಗಿ ಮಾಡಿ ನಾವು ಬೇರೆ ದೇಶದಲ್ಲಿ ಇಲ್ಲ ಅಲ್ಲಿ ಬನ್ನಿ ಅಂತಕೊಂಡು ಕೇಳ್ತಾರೆ. ಶಾಶ್ವತ ವೀಸಾ ಸಿಗಬೇಕಲ್ಲ, 6 ತಿಂಗಳಲ್ಲಿ 6 ತಿಂಗಳಿಲ್ಲೇ. ಮತ್ತೂ ಕೂಡ ಈಗಂತೂ ಮತ್ತೆಷ್ಟು ಕೂಡ ವೀಸಾ ಸಿಗದೆ ಇದೆ ಭಯ. ಅಥವಾ ಅಪ್ಪನ ಯಾವುದೋ ಊರಿನಲ್ಲಿ, ನಾವೊಂದು ಯಾವುದೋ ಊರಿನಲ್ಲಿ ಇಲ್ಲ, 3-4 ಜನ ಅಣ್ಣ ತಮ್ಮಂದಿರು ಒಬ್ಬರ ಕಡೆ ನಾವಿಟ್ಟು ಸುರಕ್ಷಿತ ಇದ್ದಾನೆ ಅಂತ ಸಂದರ್ಭದಲ್ಲಿ ಬೇರೆ. ಆದರೆ ಅವ್ರಿಗೆ ಬೇರೆ ಜನ ಇಲ್ಲದೇ ಇದ್ದಾಗ ನಾವು ಎಷ್ಟು ಗಳಿಸಿದ್ರೆ ಏನು ಸುಖ ಇದೆಯಾ? ಇದಕ್ಕೆ ಯೋಗಿ ವ್ಯವಹಾರ ಅಂತಿಕೊಂಡಂತಾರೆ. ಎಷ್ಟು ಜನ ಅಪ್ಪ ಅಮ್ಮನನ್ನು ಹಿಂಸಿಸಿ ಅವರ ಜೀವನ ಹಾಳು ಮಾಡಿ ತಮಗೋಸ್ಕರ ಪ್ರಯತ್ನ ಮಾಡಿಲ್ಲ. ಮೊನ್ನೆ ನೀವು ಪೇಪರ್ನಲ್ಲಿ ಓದ್ತಾ ಇದ್ದೀರಿ, ಅಮೇರಿಕೆಯಲ್ಲಿ ವೀಸಾ ಇಲ್ಲದೆ, ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲದೆ
ಅಮೇರಿಕೆಗೆ ಹೋಗಿರ್ತಕ್ಕಂತಹ ಜನರನ್ನು ಕಾಲಿಗೆ ಬೇಡಿ ಹಾಕಿ ಕೈಗೆ ಬೇಡಿ ಹಾಕಿ ವಾಪಸ್ ಕಳಿಸಿದ್ದಾರೆ ಅಮೇರಿಕಾ ಗೌರ್ಮೆಂಟ್. ಇವತ್ತಿಲ್ಲ, ಸುಮಾರು 2009ನಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆದರೆ ಹೋಗ್ತಕ್ಕಂಥವ್ರು ಏನು ಮಾಡಿದ್ದಾರೆ, ಏಜೆಂಟರಿಗೆ 40 ಲಕ್ಷ 60 ಲಕ್ಷ 80 ಲಕ್ಷ, ಅಪ್ಪ ಅಮ್ಮ ಹೊಲ ಮಾರಿ ಮನೆ ಮಾರಿ ಹಣ ಕೊಟ್ಟಿದ್ದಾರೆ. ಈ ಕಡೆಗೆ ಅದು ಹೋಯಿತು ಇದು ಹೋಯಿತು. ಯಾಕೆ? ನಾನು ಅನ್ಯಾಯದಿಂದ ಹೋಗಬಾರ್ದು, ನಾನು ಪ್ರಾಮಾಣಿಕವಾಗಿದ್ದುಕೊಂಡು ನಾನು ಪ್ರಯತ್ನದಿಂದ ಹೋಗಬೇಕು ಅಂತ ಬರಬೇಕಾಗಿದ್ದರೆ ಅವಾಗ ಪಾಪ ಪುಣ್ಯದ ವಿಚಾರ ಬೇಕಾಗ್ತದೆ. ಅದರಿಂದಾಗಿ ಪಾಪ ಪುಣ್ಯದ ವಿಚಾರ ಇಲ್ಲದ ನಾಸ್ತಿಕವಾದಕ್ಕೆ ಶಾಸ್ತ್ರದಲ್ಲಿ ಯಾವ ಬೆಲೆಯೂ ಇಲ್ಲ. ಆದ್ದರಿಂದ ನೋಡಪ್ಪ, ನೀನು ತತ್ವಜ್ಞಾನಿ, ಒಬ್ಬ ಫಿಲಾಸಫರ್ ಆಗಬೇಕು ಅಥವಾ ನಿಂದೊಂದು ಫಿಲಾಸಫಿ ಜಗತ್ತಿಗೆ ಉಪಯೋಗ ಬೀಳಬೇಕು ಅಂತ ಇಚ್ಛೆ ಇದ್ದರೆ ವೇದ ಒಪ್ಪಿಕೊಳ್ಳು, ಅತೀಂದ್ರಿಯವಾದ ವಸ್ತುಗಳನ್ನು ಒಪ್ಪು, ಅದಕ್ಕೋಸ್ಕರ ವೇದವನ್ನು ಪ್ರಮಾಣ ಅಂತ ಇಟ್ಕೋ ಅಂತ ಟೀಕಾಕೃತ್ಪಾದರು ತಿಳಿಸಿ ಹೇಳ್ತಾರೆ. ಆದರೆ ನಮ್ಮ ಕದೆ ಮಾತಿದೆ, ಏನು ಅಂತಂದರೆ ನಾಯಿಯ ಬಾಲ ಯಾವಾಗಲೂ ವಕ್ರವಾಗೇ ಇರ್ತದೆ, ಡೊಂಕಾಗೇ ಇರ್ತದೆ. ಚಾರ್ವಾಕ ಅಂತಾನೆ, ಇದೆಲ್ಲ ನನಗೆ ಹೇಳಲಿಕ್ಕೆ ಬರಬೇಡಿ ಅಂತ ಕೊಂತ. ನಾನು ಧರ್ಮಾದಿಗಳನ್ನು ಹೇಳದೇ ಇದ್ದರೂ ಕೂಡ ನನ್ನ ವಿಚಾರಗಳು ಸೈಂಟಿಫಿಕ್ ಆಗಿವೆ, ಶಾಸ್ತ್ರೀಯವಾಗಿವೆ. ನಾನು ಫಿಲಾಸಫರ್. ನೀವೇನು ಹೇಳಿದ್ರಿ? ನಿನ್ನ ನಾಸ್ತಿಕವಾದಕ್ಕೆ ಅನುಬಂಧ ಚತುಷ್ಟಯ ಇಲ್ಲ, ಸಬ್ಜೆಕ್ಟ್ ಇಲ್ಲ, ಆನಂತರ ಆ ಸಬ್ಜೆಕ್ಟಿಗೆ ಬೇಕಾದಂಥ ಪ್ರಯೋಜನ ಇಲ್ಲ, ಆನಂತರ ಅದಕ್ಕೆ ಬೇಕಾದ ಅಧಿಕಾರಿ ಇಲ್ಲ, ಸಂಬಂಧ ಇಲ್ಲ. 4 ಇಲ್ಲ ಅಂತ ಹೇಳಿದ್ರಲ್ಲ, ಎಲ್ಲವೂ ಇದೆ. ನಾನು ಹೇಳ್ತೇನೆ ಕೇಳಿ. ಅಂದರೆ ಟೀಕಾಕೃತ್ಪಾದರು ನಾವು ಹೇಳಿದ್ದಂತೆಲ್ಲ ನಿಮಗೂ ನಿನ್ನ ವಿಚಾರ ಅಭಿವ್ಯಕ್ತಪಡಿಸು ಅಂತೇಳಿ ಅವರಿಗೆ ಕಲಿಸ್ಕೊಡ್ತಾರೆ. ಅವನೇನು ಹೇಳ್ತಾನೆ, ನನ್ನ ಶಾಸ್ತ್ರದ ಸಬ್ಜೆಕ್ಟ್ ಗೊತ್ತೇ ನಿಮಗೆ, ಧರ್ಮ ಇಲ್ಲ ಅನ್ನೋದೇ ನನ್ನ ಶಾಸ್ತ್ರದ ಸಬ್ಜೆಕ್ಟ್, ಪಾಪ ಪುಣ್ಯ ಇಲ್ಲ, ಇದು ನನ್ನ ಸಬ್ಜೆಕ್ಟ್. ಆಗ ನೀವು ನನ್ನ ಕೇಳಬಹುದು ಏನಂತ, ಪಾಪ ಪುಣ್ಯ ಇಲ್ಲ ಧರ್ಮ ಇಲ್ಲ ಅಂತ ಅನ್ನೋ ತಿಳುವಳಿಕೆ ಪಶುಗಳಿಗೂ ಅದಲ್ಲ. ಪಶುಗಳಿಗಿನ ಧರ್ಮದ ಬಗ್ಗೆ ಜ್ಞಾನ ಇರ್ತದೆ, ಅದು ಹುಟ್ಟಿನಿಂದ ಇರ್ತಕ್ಕಂಥದ್ದಪ್ಪ. ಸಣ್ಣ ಕೂಸಿಗೂ ಧರ್ಮ ಅಂತನೂ ಗೊತ್ತಿರೋದಿಲ್ಲ, ಅದನ್ನು ನೀನೇ ಹೇಳ್ಬೇಕಂತ ಇರ್ತೇನೆ. ಅದೇ ಸಬ್ಜೆಕ್ಟ್ ಆಗ್ತದೆ. ಧರ್ಮಾದಿಗಳ ಅಭಾವ, ನಿಯಮಗಳ ಕಾನೂನಿನ ಜ್ಞಾನದ ಅಭಾವ ಪಶುಗಳಿಗೂ ಇರ್ತದೆ, ಅಜ್ಞಾನಿಯಾದಂಥ ಬಾಲಕರಿಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಇಂಥ ಇದು ಸಬ್ಜೆಕ್ಟ್ ಹೇಗಾಗ್ತದೆ? ಇಲ್ಲ, ತಿಳಿದವರಿಗೂ ಕೂಡ ನಾನು ತಿಳಿಸಿ ಹೇಳಬೇಕಾಗಿದೆ. ಯಾಕಂತಂದರೆ ನಿಮ್ಮಂಥವ್ರು ಇದ್ದಿರಲ್ಲ, ದೊಡ್ಡ ದೊಡ್ಡ ಆಚಾರ್ಯಗಳು ಅಂಜಿಸ್ತೀರ. ಏನು ಅಂತ ತಿಳ್ಕೊಂಡಂತಂದ್ರೆ ನೋಡು, ನರಕಕ್ಕೆ ಹೋಗ್ತೀವಿ, ಅನೇಕ ಪೀಡೆಯನ್ನು ಅನುಭವಿಸ್ತೀವಿ. ಅದಕ್ಕೋಸ್ಕರ ಚಾಂದ್ರಾಣಿ ವ್ರತ ಮಾಡು, ಏಕಾದಶಿ ವ್ರತ ಮಾಡು, ಮಾಘದೊಳಗೆ ಚಳಿಗಾಲದೊಳಗೆದ್ದು ತಣ್ಣೀರು ಸ್ನಾನ ಮಾಡು. ಎಷ್ಟು ತ್ರಾಸು ಕೊಡ್ತೀರಿ ನೀವು? ನೀವು ಹೇಳಿದ ವೇದಗಳಿಂದ, ನಿಮ್ಮಂಥ ತತ್ವಜ್ಞಾನಿಗಳ ಮಾತಿನಿಂದ ಜನರು ಭ್ರಾಂತರಾಗಿ ಸುಮ್ಮನೆ ಕಷ್ಟಪಡ್ತಾ ಇದ್ದಾರೆ. ಆದ್ದರಿಂದಾಗಿ ಅವರಿಗೆ ನಾನು ಇದೆಲ್ಲ ಇಲ್ಲ, ಸುಳ್ಳದ, ಆರಾಮಾಗಿರ್ರಿ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಂದೇನೆ. ಆದ್ದರಿಂದ ಅವರು ಅಧಿಕಾರಿಗಳಿದ್ದಾರೆ ಅಂತಂದ್ರೆ ಪ್ರಯೋಜನ ಅದು. ಅವ್ರ ತ್ರಾಸು ಕಡಿಮೆ ಮಾಡ್ತೇನೆ, ಸಂಧ್ಯಾ ವಂದನೆ ಮಾಡಬೇಡ್ರಿ ಅಂತ ಹೇಳ್ತೇನೆ,
ಆ ವೇಳೆಗೆ ಎಂಟರ್ಟೈನ್ ಮಾಡ್ಬೋದು. ದೇವ್ರ ಪೂಜೆ ಮಾಡಬೇಡ ಅಂತ ಹೇಳ್ತೀನಿ. ಏಕಾದಶಿ ಉಪವಾಸ ಮಾಡಿ ಕಷ್ಟಪಡಬೇಡ ಅಂತ ಹೇಳ್ತೀನಿ. ಆ ನಂತರ ಚಾಂದ್ರಾಯಣ ವ್ರತ ಮಾಡಬೇಡ ಅಂತ ಹೇಳ್ತೀನಿ. ಎಲ್ಲಿ ಬೇಕಾದಲ್ಲಿ ತಿನ್ನು ಅಂತ ಹೇಳ್ತೀನಿ. ಎಲ್ಲರ ಮನೆಯಲ್ಲಿ ನಡೆದದು ಪಾರ್ಸಲ್. ಮಡಿ ಮೇಲಿಗೆ ಬೇಕಾಗಿಲ್ಲ ಅಂತ ಹೇಳ್ತೇನೆ. ಕಷ್ಟಪಡೋದು ಬೇಕಾಗಿಲ್ಲ ಅಂತಂತೇನೆ. ನೋಡಿ ನಿಮ್ಮ ಪುರೋಹಿತರು ಎಷ್ಟು ಕಷ್ಟಪಡ್ತಾರೆ. ಈಗಿನ ದಿವಸದಾಗ ಮದುವೆ ಪುನೇನು ಮಾಡ್ಲಿಕ್ಕೆ ಬಂದಿರ್ತಾರೆ. ಅಲ್ಲೇನು ಮಡಿ ವ್ಯವಸ್ಥೆ ಇರೋದಿಲ್ಲ. ಪಾಪ ಮನೆಗೆ ಹೋಗಿ ರಾತ್ರಿ ಏನೋ ತಿಂದು ಕೊಡ್ಬೇಕಾಗ್ತದೆ. ಇವೆಲ್ಲ ಕಷ್ಟ ಇಲ್ಲ. ಮಡಿ ಮೇಲಿಗೆ ಬೇಕಾಗಿಲ್ಲ. ಆದ್ದರಿಂದಾಗಿ ನಿಮ್ಮಿಂದ ಅವ್ರದ್ದೇನು ಧರ್ಮ ಅಂತಕೊಂಡು ತಮ್ಮ ಅಂಧವಿಶ್ವಾಸ ಬೆಳೆದು ಬಂದ್ರೆ ಅಲ್ಲ, ಆ ಅಂಧವಿಶ್ವಾಸವನ್ನು ದೂರ ಮಾಡೋ ಸಲುವಾಗಿಯೇ ನನ್ನ ಶಾಸ್ತ್ರ. ಇದ್ಯಾವುದೂ ಇಲ್ಲ. ಧರ್ಮಾದಿ ಅಭಾವವೇ ನನ್ನ ಶಾಸ್ತ್ರದ ಸಬ್ಜೆಕ್ಟ್. ನನಗೋಸ್ಕರ ಧರ್ಮದಿಂದ ಭ್ರಾಂತರಾಗಿರ್ತಕ್ಕಂಥ ಯುವಕರು, ಅಧಿಕಾರಿಗಳು, ಅವರಿಗೆ ಧರ್ಮದಿಂದ ಧರ್ಮಾಚರಣೆಯಿಂದಾಗುವ ಶಾರೀರಿಕ ಮಾನಸಿಕ ಪೀಡೆಯನ್ನು ದೂರ ಮಾಡುವುದೇ ನನ್ನ ಶಾಸ್ತ್ರದ ಫಲ. ನನ್ನ ಶಾಸ್ತ್ರದಿಂದ ಏನು ಸಿಗ್ತದೆ ನೋಡಿ, ಎಷ್ಟು ಮಜಾ ಮಾಡ್ಲಿಕ್ಕೆ ಸಿಗ್ತದೆ. ನಾಳೆ ನನ್ನ ಗೆಳೆಯನ ಮನೆಗೆ ಹೋಗ್ತೀನಿ. ನಾನು ಹೋಗಿರ್ತಕ್ಕಂಥ ಹೆಂಡತಿ ಚಂದ ಕಾಣಿಸ್ತಾಳೆ. ನಾನು ನಿಮ್ಮ ಶಾಸ್ತ್ರ ಹೇಳ್ತದ, ಇಲ್ಲ ಪರಸ್ತ್ರೀ ಮೇಲೆ ಕಣ್ಣು ಹಾಕಬೇಡ್ರಿ ಅಂತ. ಚಂದ ಹುಡುಗಿದ್ದಾಳಕ್ಕೆ ಏನಾದರೂ ಮಾಡಿ ಆಕಿನ ನಾನು ವಶ ಮಾಡ್ಕೊಂಡು ಮಜಾ ಮಾಡ್ತೀನಿ. ನಾನು ಬೇಕಾದ ಸಿಗ್ತಲ್ಲ ನನಗೆ. ನಿಮ್ಮ ಶಾಸ್ತ್ರ ಇದ್ರೆ ಇಲ್ಲ, ಪರಸ್ತ್ರೀಯನ್ನು ನೋಡಬೇಡ, ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟವತ, ಲಂಚ ತಗೋಬೇಡ. ಏನ್ರಿ ಲಂಚ ಸಿಗುವಾಗ ಯಾಕೆ ಬಿಡಬೇಕು? ಎಷ್ಟು ಹಣ ಸಿಗ್ತದೆ, ಹಣದಿಂದ ಹೊಸ ಬಿಲ್ಡಿಂಗ್ ಮಾಡ್ಲಿಕ್ಕೆ ಆಗ್ತದೆ, ಬಂಗ್ಲೋ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನನ್ನಿಂದ ಎಷ್ಟು ಸುಖ ಅದ ಜನರಿಗೆ. ನಿರಂಕುಶವಾದ ಕಾಮೋಪಭೋಗವೇ ನನ್ನ ಶಾಸ್ತ್ರದ ಉಪದೇಶ. ನಿಮ್ಮ ಶಾಸ್ತ್ರದಿಂದ ಏನು ಉಪಯೋಗದಲ್ಲಿ? ಯಾವ ಇಚ್ಛೆನೂ ಪೂರ್ಣ ಆಗಂಗಿಲ್ಲ. ಇಚ್ಛಾ ಪೂರ್ಣ ಆಗಬೇಕಾದ್ರೆ ಹಣ ಬೇಕು. ಹಣ ಬೇಕಾಗಿತ್ತು ಅಂತಂದರೆ ಬರೋ ಸಂಬಳ ಸಾಲೋದಿಲ್ಲ. ಅದಕ್ಕೋಸ್ಕರ ಗಿಂಬಳ ತೆಗೆದುಕೊಳ್ಬೇಕಾಗ್ತದೆ. ಆವಾಗ ನಾವು ಎಲ್ಲ ಇಚ್ಛಾ ಪೂರ್ಣ ಮಾಡ್ಕೊಳ್ಳಿಕ್ಕಾಗ್ತದೆ. ನಿಮ್ಮ ಶಾಸ್ತ್ರದಿಂದ ಏನು ಸುಖ ಸಿಗ್ತದೆ ಹೇಳಿ. ನಿಮ್ಮ ಏಕಾದಶಿ ಉಪವಾಸ ಮಾಡೋದ್ರಿಂದ ನಿಮಗೆ ಹಣ ಸಿಗ್ತದ? ನಿಮ್ಮ ದೇವ್ರ ಪೂಜೆ ಮಾಡೋದ್ರಿಂದ ನಿಮಗೆ ಹಣ ಬರ್ತದೆ? ಅದ್ರ ಬದಲಾಗಿ ಜನರಿಗೆ ಮೋಸ ಮಾಡ್ರಿ, ಎಷ್ಟು ಹಣ ಸಿಗ್ತದೆ? ಲಂಚ ತೆಗೆದುಕೊಂಡು ಕೆಲಸ ಮಾಡ್ರಿ, ಎಷ್ಟು ಶ್ರೀಮಂತರಾಗ್ಬೋದು? ನಿಮ್ಮ ಶಾಸ್ತ್ರಗಳಿಂದ ಹಣನೂ ಸಿಗಂಗಿಲ್ಲ, ಅದು ಬೇಕಾದ ವಸ್ತುಗಳು ಸಿಗಂಗಿಲ್ಲ, ಅದರಿಂದ ಮನಸ್ಸಿನ ಇಚ್ಛಾನೂ ಪೂರ್ತಿ ಆಗೋದಿಲ್ಲ. ಆದ್ದರಿಂದಾಗಿ ನಿಮ್ಮ ಶಾಸ್ತ್ರಕ್ಕಿಂತ ನನ್ನ ಶಾಸ್ತ್ರ ಬಹಳ ಒಳ್ಳೆಯದಿದೆ. ನನ್ನ ಕರ್ತವ್ಯ ಈ ರೀತಿಯಾಗದ. ಏನು? ಧರ್ಮಾದಿ ಸದ್ಭಾವ ಭ್ರಾಂತ್ಯ, ಧರ್ಮದ ಅಂತ ತಿಳ್ಕೊಂಡಂತೇಳಿ ಭ್ರಮಕ್ಕೊಳಗಾಗಿ ಕೇಚಿತ್ ಕಾಮೋಪಭೋಗ ವೃದ್ಧಾ, ಕೆಲವರು ಉಪವಾಸ ಕೂತಿರ್ತಾರೆ ಏಕಾದಶಿ ದಿವಸ, ಎದುರಿಗೆ ತಿನ್ನಂಗಿಲ್ಲ, ಅವ್ರ ಇಚ್ಛೆ ಪೂರ್ಣ ಆಗಂಗಿಲ್ಲ. ಕೃಚ್ಛ ಚಾಂದ್ರಾಯಣ, ಕೆಲವೊಂದು ಕೂಡ ಚಾಂದ್ರಾಯಣ ವ್ರತ, ಆ ವ್ರತ, ಈ ವ್ರತ, ವಿಷ್ಣು ಪಂಚಕ ವ್ರತ, ಮತ್ತೊಂದು ವ್ರತ, ಮತ್ತೊಂದೇನೇನೋ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ದುಃಖ ಪಡ್ತಿರ್ತಾರೆ. ಆದ್ದರಿಂದಾಗಿ ಧರ್ಮ ಇಲ್ಲ ಅಂತಕೊಂಡಂತ ಹೇಳಿದ್ರೆ ಅವಾಗ ಹೋಗೋದು, ಹೊಡೆಯೋದು, ಬಡಿಯೋದು, ಮಜಾ ಮಾಡೋದು. ಅದಕ್ಕೆ ಈಗಿನ ಕಾಲಕ್ಕೆ ರೂರಲ್ ನಕ್ಸಲೈಟಿಸಮ್ ಅಂತ ಕೂಡ ಕರೀತಾರೆ. ಆದ್ದರಿಂದ ಇನ್ನೇನು ಹೇಳಿದ್ರಿ? ನನ್ನ ಪ್ರಕಾರ ಕೇಳಿದ್ರೆ ಹಿಂಸಾಚಾರ ಆಗ್ತದೆ, ನಾಳೆ ಅವ್ರು ಶಿಕ್ಷಿತರಾಗ್ತಾರೆ, ಅವರು ನಿನಗೆ ಬೈಲಿಕ್ಕೆ ಚಾಲು ಮಾಡ್ತಾರೆ ಅಂತೇಳಿ ನನಗೆ ಯಾಕೆ ಬೈತಾರೆ? ನಾನು ಅವ್ರು ಮಜಾ ಮಾಡು ಅಂತ ಕಲಿಸ್ಲಿಕ್ಕತ್ತೇನು? ಬೇಕಾದಷ್ಟು ಮಜಾ ಮಾಡು, ಸರಿ ಕೊಡಿ, ಮಜಾ ಮಾಡು. ಇದೇ ಒಬ್ಬ ಗಂಡ, ಇದೇ ಒಬ್ಬ ಹೆಂಡತಿ, ಯಾಕೆ ನೀನು ಕಷ್ಟಪಡ್ತಿದ್ದಿ?
ಅಂತ ತಿಳ್ಕೊಂಡಂತ ಹೇಳಿದಾಗ ಅವರಿಗೆ ನಿರಂಕುಶವಾಗಿ ಆರಾಮಾಗಿ ಬೇಕಾದಷ್ಟು ಮಜಾ ಮಾಡೋದೇ ಶಾಸ್ತ್ರ. ಎಷ್ಟು ಚಲೋದು ನೋಡ್ರಿ ಅಂಥೇಳಿ ನಾಸ್ತಿಕರು ಹೇಳ್ತಾರೆ. ಈ ರೀತಿಯಾಗಿ ಒಬ್ಬ ವಿಚಾರವಾದಿ ಹೋಗೋದು, ಅವನ ಹೆಸರು ಓಶೋ ಅಂತ ತಿಳ್ಕೊಂಡಂತ ಹೇಳಿ, ರಜನೀಶ್ ಅಂತ ಅವನ ಹೆಸರು. ಅವನ ಆಶ್ರಮದಲ್ಲಿ ಹೇಳ್ತಿದ್ದ, ಮನುಷ್ಯನಿಗೆ ಬಂಧನ ಬಿಡಬೇಕು ಅಂತ ತಿಳ್ಕೊಂಡಂತಂದ್ರೆ ಅವನ ಆಶ್ರಮದಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಅಲ್ಲಿ ಎಲ್ಲರೂ ಬಟ್ಟೆ ಬಿಚ್ಕೊಂಡು ಕೂತ್ಕೊಳ್ಬೇಕು. ನಂತರ ಅವನ ಮೇಲೆ ಕೇಸ್ ಆಯಿತು, ಅವನೇನೋ ರೋಗಕ್ಕೊಳಗಾಗಿ ಸತ್ತೋದ, ಮಾತು ಬೇರೆ. ಆದರೆ ಅಂಥವ್ರು ಇವತ್ತಿಗೂ ಕೂಡ ಇದ್ದಾರೆ. ಆದ್ದರಿಂದಾಗಿ ಜನ ನನ್ನ ಎಷ್ಟು ಪ್ರೀತಿಸ್ತಾರೆ ನೋಡ್ರಿ. ಇವ್ರು ಹೇಳಿ ಈ ಆಚಾರ ಹೇಳೋದು ಕೇಳ್ಬೇಕ್ರಿ, ಈ ಆಚಾರ ನಡಿ ಹೇಳ್ತಾರೆ, ಏನಪ್ಪಾ ನಡೀತದ, ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಮಾಡಿದ್ಮೇಲೆ ಅಡುಗೆ ಮಾಡ್ಲಿಕ್ಕೆ ಆಗಂಗಿಲ್ಲಲ್ಲ, ನಡಿ ನಾನು ಬರ್ತೀನಿ, ಇಬ್ಬರು ಹೋಟೆಲ್ದಾಗ ತಿನ್ಕೊಂಡು ಮಜಾ ಮಾಡೋಣ. ಎಷ್ಟು ಸುಲಭ್ರಿ, ಅಡುಗೆ ಒಂದು ಕರಿಬೇಕು, ಕಷ್ಟಪಡ್ಬೇಕು, ಮಡಿ ಮಾಡ್ಬೇಕು, ಯಾವ ಹೇಳೋಣ. ಆದ್ದರಿಂದಾಗಿ ನನ್ನಿಂದ ಜಗತ್ತಿಗೆ ಉಪಕಾರವಾಗ್ತದೆ. ಆದ್ದರಿಂದಾಗಿ ನಾನೇ ನಿಜವಾದ ತತ್ವಜ್ಞಾನಿ. ಇದು ನಾಸ್ತಿಕವಾದದಿಂದ ಜಗತ್ತಿಗೆ ಉಪಕಾರ ಇದೆ ಅಂತ ಅವನು ಪ್ರತಿಪಾದನೆ ಮಾಡ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಇಂದಿನ ದಿವಸದಲ್ಲಿ ಮಾಡರ್ನ್ ಎಜುಕೇಷನ್, ಆನಂತರ ಸೋಷಿಯಲಿಸಮ್, ಆನಂತರ ಕಮ್ಯುನಿಸಮ್ ಇತ್ಯಾದಿಗಳಲ್ಲಿ ಹೇಳ್ತಾರೆ. ಅವ್ರು ಶ್ರೀಮಂತ ಆಗಿರ್ಲಿಕ್ಕೆ ಅವನಿಗೆ ಅದಕ್ಕೆ ಕರೆದಿ ಕಸ್ಕೋರಿ ಎಲ್ಲರ ಗಂಟ ಅಂತ ಹೇಳ್ರಿ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಿದಾಗ ಅದಕ್ಕೆ ಟೀಕಾಗಾರರು ಉತ್ತರ ಕೊಡ್ತಾರೆ. ಶ್ರೀಮದ್ ಆಚಾರ್ಯರು ಮಾತನ್ನು ಇಟ್ಕೊಂಡು ಟೀಕಾರರು ಉತ್ತರ ಕೊಡ್ತಾರೆ. ಏನಪ್ಪ, ನಿನ್ನ ವಾದದಿಂದ ಜಗತ್ತಿನಲ್ಲಿ ಒಂದು ತರಹದ ಅವ್ಯವಸ್ಥೆ ಉಂಟಾಗ್ತದೆ, ಅನಾರ್ಚಿಸಮ್ ಅಂತಿಕೊಂಡಂತೆ ಅದಕ್ಕೆ ಕರೀತಾರೆ. ನಾನು ನಿಯಮ ಪರಿಪಾಲನೆ ಮಾಡೋದಿಲ್ಲ ಅಂತಿಕೊಂಡಂತಂದ್ರೆ ಅವ್ಯವಸ್ಥೆ ಪ್ರಾರಂಭವಾಗ್ತದೆ. ಧರ್ಮದಿಂದ ನಿಯಮದಿಂದ ಇರತಕ್ಕಂಥ ವ್ಯಕ್ತಿ ಇದೊಂದು ಲೌಕಿಕ ಮರ್ಯಾದೆಯೂ ಇದೆ, ಪಾರಲೌಕಿಕ ಮರ್ಯಾದೆಯೂ ಕೂಡ ಇದೆ. ಈ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಮಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಇಂದಿನ ಕಾಲದಲ್ಲಿ ಕರೀತಾರೆ. ಹೌದು, ದೇಶದಲ್ಲಿ ಸುಖವಾಗಿರಬೇಕಾಗಿದ್ದರೆ ನನ್ನ ಹೆಣ್ಣು ಮಗಳು ದೊಡ್ಡವಳಾದರೂ ಕಾಲೇಜಿಗೆ ಹೋಗಿ ಅಥವಾ ಕೆಲಸಕ್ಕೆ ಹೋಗಿ ಸುರಕ್ಷಿತವಾಗಿ ಮನೆಗೆ ಬರಬೇಕಾಗಿದ್ದರೆ ಬೇರೆ ಹೆಣ್ಣುಗಳನ್ನು ಛೇಡಿಸಿದರೆ ಆಗಿಂದಾಗಲೇ ಅರೆಸ್ಟ್ ಮಾಡ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಹೆಣ್ಣು ಮಗಳು ಮನೆಗೆ ಹೋಗಿ ಸುರಕ್ಷಿತ ಬರ್ತಾಳೆ. ನಾನು ಬ್ಯಾಂಕಿನಿಂದ ಹಣ ನನ್ನ ಮನೆಯವರೆಗೂ ಸುರಕ್ಷಿತವಾಗಿ ತರಬೇಕಾಗಿದ್ದರೆ ನನ್ನನ್ನು ಯಾರಾದರೂ ಕಸಿದುಕೊಳ್ಳಿ ಹೊಡಿಲಿಕ್ಕೆ ಬಂದರೆ ನನಗೆ ಜನರ ಸಹಾಯ ಸಿಗಬೇಕು, ಪೊಲೀಸರು ಬರಬೇಕು, ಅವ್ನು ಹಿಡ್ಕೊಂಡು ಹೋಗಬೇಕು. ಆಗ ನಾನು ಸುರಕ್ಷಿತವಾಗಿ ಬ್ಯಾಂಕಿನಿಂದ ಹಣ ತರ್ತೇನೆ. ಈ ಒಂದು ಸುರಕ್ಷಿತತೆ ಅಂತೇನಿದೆ, ಈ ಒಂದು ನಾನು ಗಳಿಸಿದ್ದನ್ನು ನಾನೇ ಉಪಯೋಗ ಮಾಡಬೇಕು, ಸಾಧ್ಯವಾದರೆ ನಾನು ಪರೋಪಕಾರ ಮಾಡ್ತೇನೆ ಅಂತನೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಸುವ್ಯವಸ್ಥೆ ಇರಬೇಕಾಗಿದ್ದರೆ ಅದಕ್ಕೆ ಒಂದು ನ್ಯಾಯ, ಧರ್ಮ, ಕಾನೂನು ಅವಶ್ಯವಾಗಿ ಬೇಕಾಗ್ತದೆ. ಇಲ್ಲದೇ ಇದ್ದರೆ ತನ್ನ ತಂಗಿಯನ್ನು ಕರೆದುಕೊಂಡು ಹೋಗಿ ತಾನೂ ರೇಪ್ ಮಾಡಿ ತನ್ನ ಗೆಳೆಯರಿಂದ ರೇಪ್ ಮಾಡ್ತಕ್ಕಂಥ ಎಷ್ಟು ಉದಾಹರಣೆ ಜಗತ್ತಿನಲ್ಲಿಲ್ಲ. ತನ್ನನ್ನು ನಂಬಿದ ತನ್ನ ಗೆಳತಿಯನ್ನ ನಿನಗೇನಾದ್ರು ಕೊಡಿಸ್ತೇನೆ ಬಾ ಅಂತ ತಿಳ್ಕೊಂಡು ಅಂತೇಳಿ 8 ಜನ ಸೇರಿ ಗ್ಯಾಂಗ್ ರೇಪ್ ಮಾಡ್ತಕ್ಕಂತಹ, ಆನಂತರ ಅವಳನ್ನು ಕೊಂದು ಎಸೆದು ಬರ್ತಕ್ಕಂಥ ಘಟನೆ ದಿನಾಲು ಓದ್ತೀವಲ್ಲ. ಇದನ್ನು ಅಂದೇ ಟೀಕಾಕೃತ್ಪಾದರು ಸೂಚನೆ ಮಾಡಿದ್ದಾರೆ. ಜಗತ್ತಿನಲ್ಲಿ ಮನುಷ್ಯನಿಗೆ 3ರಿಂದ ಸುಖ ಅಂತವನ್ನು ತಿಳ್ಕೊಂಡಿದ್ದಾನೆ: ಹಣ, ಆನಂತರ
ಭೂಮಿ ಮತ್ತು ಹೆಣ್ಣು, ಇವು ಮೂರು ಭೋಗದ ಸಾಧನ ಅಂತ ತಿಳ್ಕೊಂಡಿದ್ದಾನೆ. ನಮ್ಮ ಶಾಸ್ತ್ರ ಪ್ರಕಾರ ಭೋಗದ ಸಾಧನ ಅಲ್ಲ, ಇದು ಉನ್ನತಿಯ ಸಾಧನ. ಆದರೆ ಉನ್ನತಿ ಸಾಧನ ಅಂತ ತಿಳಿದುಕೊಳ್ಳಿಲ್ಲ ಅಂತಕೊಂಡಂತಂದ್ರೆ ಇದರಲ್ಲೇ ಮುಖ್ಯವಾಗಿ ಉಳಿದ್ಬಿಟ್ರೆ, ಇವನ್ನೇ ಸುಖದ ಪೂರ್ತಿ ಸಾಧನ ಅಂತ ತಿಳ್ಕೊಂಡ್ರೆ ಇವರೇ ನಮಗೆ ದುಃಖದಾಯಕರಾಗ್ತಾರೆ. ಅದಕ್ಕೋಸ್ಕರವೇ ದಾಸರು ಕೇಳ್ತಾರೆ, ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಹುಧನದ ಸಂಪತ್ತಿಯೋ, ಯಾವ್ದು ನಿನ್ಗೆ ಹಿತ ಮಾಡ್ತದೆ ಹೇಳು? ಯಾವುದು ಹಿತ ಮಾಡಂಗಿಲ್ಲ. ಇವು ಸಾಧನೆಗಳಪ್ಪ, ಇದು ಸಾಧ್ಯ ಅಲ್ಲ. ಈ ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನು ಸುಖ ಸಾಧನ ಅಂತ ತಿಳಿದುಕೊಂಡಾಗ ಇವುಗಳನ್ನು ನ್ಯಾಯದಿಂದ ಗಳಿಸಬೇಕಾಗಿದ್ದರೆ ಮನುಷ್ಯ ಶ್ರಮ ಪಡಬೇಕಾಗ್ತದೆ. ಒಳ್ಳೆ ಹೆಂಡತಿ ಸಿಗಬೇಕಾಗಿದ್ದರೆ ನಾನು ಎಜುಕೇಷನ್ ಪಡಿಬೇಕು, ನಾನು ಕಾಲ ಮೇಲೆ ನಿಲ್ಲಬೇಕು, ನಾನು ಕುಟುಂಬ ಸಂರಕ್ಷಣೆ ಸಮರ್ಥಿದ್ದಾಗ ಆಗ ಕನ್ಯಾಪಿತ ಏನು ಮಾಡ್ತಾನೆ, ಓ ನನ್ನ ಮಗಳನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಕೊಡ್ತಾನೆ, ಕನ್ಯಾ ತಂದು ಕೊಡ್ತಾನೆ. ನ್ಯಾಯದಿಂದ ಹಣ ಗಳಿಸಿ ಭೋಗ ಬಹಳ ಮಾಡದೆ, ಅನವಶ್ಯಕ ಭೋಗ ಮಾಡದೆ ಬ್ಯಾಂಕಿನಲ್ಲಿ ಹಣ ಕೂಡಿಟ್ರೆ ಒಂದು ದಿವಸ ಒಂದು ಹಣ ಆದಾಗ ಅದರಿಂದ ಒಂದು ಭೂಮಿ ತೆಗೆದುಕೊಳ್ಬೋದು, ಮನೆ ತೆಗೆದುಕೊಳ್ಬೋದು. ಆ ನಂತರ ನನ್ನ ದೈನಂದಿನ ಜೀವನಕ್ಕೆ ಉಪಯೋಗ ಆಗಿರ್ತಷ್ಟು ಹಣವನ್ನು ನಾನು ಗಳಿಸ್ಬೋದು. ಇದು ಯಾವಾಗ ನಾನು ಪ್ರಯತ್ನಶೀಲನಾಗಿ ನ್ಯಾಯ ಮಾರ್ಗದಿಂದ ಹೋಗ್ತಾ ಇದ್ದಾರೆ. ಆದರೆ ಟೀಕಾಕೃತ್ಪಾದರು ಹೇಳ್ತಾರೆ, ಮನುಷ್ಯನಿಗೆ ಯಾವಾಗಲೂ ಸುಲಭ ದಾರಿಯನ್ನು ಹುಡುಕ್ತಾನೆ, ಶ್ರಮ ಪಡೆದೇ ನನಗೆ ಸಿಗಬೇಕು. ಇದಕ್ಕೆ ಪ್ರಯತ್ನ ಲಾಘವ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಕಡಿಮೆ ಪ್ರಯತ್ನದಿಂದ ನನ್ನ ಕೆಲಸ ಆಗಬೇಕು. ನಾವು ಸ್ಕೂಲ್ಗೆ ಹೋಗುವಾಗ ಕಂಪೌಂಡ್ ದಾಟಿ ಹೀಗೆ ಹೋಗಿ ಮತ್ತು ಹಾಗಿನಿಂದ ಗೇಟ್ನಿಂದ ಒಳಗೆ ಬರಬೇಕಾಗ್ತದೆ. ನಮ್ಮನೆ ಅದ್ರ ಈ ಕಡೆ ಇಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ದೇವೆ, ನಾವು ಹಿಂದಿನಿಂದ ಗೋಡೆ ಹಾರಿ ತುಂಬಿ ಹಾರಿ ಒಳಗೆ ಹೋಗ್ತಿದ್ದೇವೆ. ಒಂದೆರಡು ಕಡೆ ಬಿಟ್ಕೊಂಡು ತಲೆ ಹೊಡ್ಕೊಂಡು ಆಗಿದೆ ಎಲ್ಲ ಮಾತು. ಆದರೆ ಮನುಷ್ಯನ ಒಂದು ಕೆಟ್ಟ ಚಟ ಇದೆ ಮನುಷ್ಯನಲ್ಲಿ, ಸುಲಭ ಕೆಲಸ ಆಗುತ್ತೆ. ಹೇಗೆ ಅಂತಿಕೊಂಡಂತಂದರೆ, ನಮ್ಮಲ್ಲಿ ಮಗನಿಗೆ ಸಮರ್ಥ ಅಂತ ಹೆಸರಿಡ್ತಾರೆ, ಕರೆಯುವಾಗ ಸಮ್ಯ ಅಂತ ಕರೀತಾರೆ. ಸಮೀರ ಅಂತ ಹೆಸರಿಡ್ತಾರೆ, ಶಮ್ಯ ಅಂತ ಕರೀತಾರೆ. ರಾಘವೇಂದ್ರ ಅಂತ ಹೆಸರಿಡ್ತಾರೆ, ರಾಗ್ಯ ಅಂತ ಕರೀತಾರೆ. ರಾಘವೇಂದ್ರ ಗುರುಗಳನ್ನು ಬಿಟ್ಟು ರಾಗ್ಯ ಅಂತ ಕರೀತಾರೆ. ಕೃಷ್ಣ ಅಂತ ಹೆಸರಿಡ್ತಾರೆ, ಕಿಟ್ಟಿ ಅಂತ ಕರೀತಾರೆ. ಇದೆಲ್ಲಿಯ ನಿಯಮ? ಇದೆಷ್ಟು ಆಲಸ್ಯ ನಮಗೆ. ನಮ್ಮ ಮಕ್ಕಳ ಪೂರ್ತಿ ಹೆಸರು ತೆಗೆದುಕೊಳ್ಳುವಷ್ಟು ಕೂಡ ನಮಗೆ ಪ್ರಯತ್ನ ಬೇಕಾಗಿಲ್ಲ. ಆದರೆ ಜಗತ್ತಿನಲ್ಲಿ ಮೋಸ ಮಾಡಿ ಹಣ ಗಳಿಸ್ತಕ್ಕಂಥವರನ್ನು ಹಿಡಿದು ಜೈಲಿಗೆ ಹಾಕ್ತಕ್ಕಂಥ ಒಂದು ಕಾನೂನಿನ ವ್ಯವಸ್ಥೆ ಇದೆ. ಪರ ಹೆಣ್ಣು ಮಕ್ಕಳನ್ನು ಛೇಡಿಸಿದರೆ ಅವರ ಮೇಲೆ ಕೇಸ್ ಮಾಡಿ ಅವರನ್ನು ಜೈಲಿಗೆ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಪರರ ದ್ರವ್ಯವನ್ನು ಅಪಹರಣ ಮಾಡಿದರೆ ಅಂಥವರನ್ನು ಸರಿಯಾಗಿರ್ತಕ್ಕಂಥ ಬುದ್ಧಿ ಕಲಿಸುವ ವ್ಯವಸ್ಥೆ ಇದೆ. ಹೀಗೆ ಕಾನೂನಿನ ವ್ಯವಸ್ಥೆಯಿಂದ, ಒಂದು ಕಾನೂನಿನ ಇನ್ಫ್ರಾಸ್ಟ್ರಕ್ಚರ್ನಿಂದ ಒಂದು ಸಮಾಜ ಜೀವನ ಸುಖಮಯವಾಗ್ತದೆಯೋ, ಅದೇ ರೀತಿಯಾಗಿ ದೇವರು ಹೇಳಿದ ಕಾನೂನಿನ ಇನ್ಫ್ರಾಸ್ಟ್ರಕ್ಚರ್ದಿಂದ ನಮ್ಮ ಲೌಕಿಕ ಪಾರಲೌಕಿಕ ಎರಡೂ, ಪಾರಲೌಕಿಕವೂ ಸಹ ಸುಖಮಯವಾಗ್ತದೆ. ಇದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಬೇಕು. ನಿಯಮಗಳನ್ನು ಪರಿಪಾಲನೆ ಮಾಡದೇ ಇದ್ದ ವ್ಯಕ್ತಿ ಅನ್ಯಾಯದ ಕಡೆಗೆ ಹೋದಾಗ ಆರಂಭದಲ್ಲಿ ಅವನು ಬಹಳ ಒಳ್ಳೆಯದು ಅಂತ ಅನಿಸ್ಬೋದು. ಕಾಪಿ ಮಾಡಿ ಪಾಸ್ ಆಗ್ತಕ್ಕಂಥ ವ್ಯಕ್ತಿಗಳಿದ್ದಾರೆ.
ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಬಂದಿದ್ದ, ಪೌರೋಹಿತ್ಯ ಕಲಿಬೇಕು ಅಂತ ಬಂದಿದ್ದ. ಬರುವಾಗಲೇ 18 ವರ್ಷದವನು. ಅವನಿಗೆ ಒಂದು ದಿವಸ ಹೇಳಿದೆ, ನಾನು ಮತ್ತೆ ಊರಿಗೆ ಹೋಗ್ಬೇಕು. ನಾನು ಯಾಕೆಂತ, ಇಲ್ಲ ನಂದು MA ಪರೀಕ್ಷೆ ಇದೆ. ಯಾಕೆ ಸಬ್ಜೆಕ್ಟ್ ಏನು, ವಿಷಯ ನಿಂದು ಅಂತೇಳಿ, ಸಂಸ್ಕೃತ. ನಾನು ಹೇಳಿದೆ MA ಪರೀಕ್ಷೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೂತ್ಕೊಂಡಿದ್ದೆ, ಸಂಸ್ಕೃತ ರಾಮಶಬ್ದ ಬರ್ತದೇನಪ್ಪ? ರಾಮ ರಾಮೋ ರಾಮ ಬರ್ತದೇನು? ಇಲ್ಲ. ಹೋಗಿ ಒಂದು ಶ್ಲೋಕ ಹೇಳ್ತೇನೆ. ರಾಮೋ ರಾಜಮಣಿ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಯತ ನಿಶಾಚರಚಮು ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಂ ರಾಮೇ ಚಿತ್ತಲಯ ಸದಾ ಭವತು ಮೇ ಓ ರಾಮ ಮಾಮುತ್ತರ. ಈ ಶ್ಲೋಕ ಹೇಳ್ತೇಳಪ್ಪ ಅಂತ ಗೊತ್ತಿಲ್ಲ ರೀ ಆಚಾರ ಅಂತ. ಮತ್ತು MA ಪರೀಕ್ಷೆ ಹೆಂಗೆ ಪಾಸ್ ಆಗ್ತೀವೋ? ಇಲ್ರಿ, ನಮ್ಮ ಊರಾಗೊಂದು ಹಳ್ಳಿ ಅದ, ಹಳ್ಳಿ ಕಾಲೇಜ್ನಾಗ ಅವ್ರ ಸ್ಟೂಡೆಂಟ್ ಬೇಕು. ಅವರಿಗೆ ನಾವು ವರ್ಷಕ್ಕೆ 50,000 ರೂಪಾಯಿ ಕೊಟ್ಟರೆ ನಮಗೆ ಇಂಥ ದಿವಸ ಕರೀತಾರೆ. ಯಾವುದು ಕ್ವಶನ್ ಪೇಪರ್ ಕೊಡ್ತಾರೆ, ಅದ್ರ ಜೊತೆಗೆ ಅದರದ್ದು ಉತ್ತರವನ್ನು ಬರೆದು ಕೊಟ್ಟಿರ್ತಾರೆ. ನಾವು ಬರೀ ಕಾಪಿ ಮಾಡಿ ಬರ್ತೀವಿ. ನಾನು ಇದೇ ರೀತಿಯಾಗಿ SSC ಆಗೀನಿ, ಇದೇ ರೀತಿ BA ಆಗೀನಿ, ಇದೇ ರೀತಿಯಾಗಿ MA ಹೊರಟೀನಿ ಅಂತ. ಅವ್ನ ಸಬ್ಜೆಕ್ಟ್ ಕೇಳಿದ ಏನೇನಿದಪ್ಪ ಅಂದ್ಕೊಂಡು, ಕಾವ್ಯದಲ್ಲಿ ನೈಷಧ ಕಾವ್ಯ ಇದೆ, ವ್ಯಾಕರಣದಲ್ಲಿ ಸಿದ್ಧಾಂತ ಕೌಮುದಿ ಇದೆ, ವೇದದಲ್ಲಿ ನಿರುಕ್ತ ಇದೆ, ಆನಂತರ ವೇದಾಂತದಲ್ಲಿ ಶಂಕರ ಭಾಷ್ಯ ಇದೆ. ಅವ್ನು ಕೇಳಿದೆ, ಇದು ಏನು ಗೊತ್ತೇನಪ್ಪ? ಏನು ಗೊತ್ತಿಲ್ಲ, ನಿರುಕ್ತ ಅಂದ್ರೆ ಗೊತ್ತಿಲ್ಲ ನನಗೆ. ಅದು ನಿರುಕ್ತ ಪೇಪರ್ ಬರ್ಲಿಕ್ಕೆ ಹೊಂಟ ನಾವು. ಇಂಥವ್ರು ನಾಳೆ ಗ್ರ್ಯಾಜುಯೇಟ್ ಆಗಿ ಎಲ್ಲಾದರೂ ಸೇರಿಕೊಂಡ್ರೆ ಅವಾಗ ಎಷ್ಟು ಅಪಮಾನ ಆಗ್ತವ್ರಿಗೆ, ಎಷ್ಟು ದುಃಖ ಅನುಭವಿಸ್ಬೇಕಾಗ್ತವ್ರು ಗೊತ್ತಿದೆ. ಆದರೆ ನಿಯಮ ಪರಿಪಾಲನೆ ಮಾಡದೇ ಇದ್ದಾಗ MA ಡಿಗ್ರಿ ಸಿಗ್ತದೆ, ಆದರೆ ನಿಜವಾದ ಸುಖ ಸಿಕ್ಕೋದಿಲ್ಲ. ಈ ರೀತಿಯಾಗಿ ಸುಳ್ಳು ಹೇಳಿ ಕೆಲವು ತಿಂಗಳ ಹಿಂದೆ ಒಬ್ಬಳು IAS ಆಫೀಸರ್ ಆದ್ಲು, ಹೆಣ್ಮಗಳು. ಆದ್ರೆ ನಂತರ ಅವಳದೆಲ್ಲ ಸುಳ್ಳು ಸರ್ಟಿಫಿಕೇಟ್ ಅಂತ ಗೊತ್ತಾದ ಮೇಲೆ ಅವಳನ್ನು ಜೈಲಿಗೆ ಹಾಕಿದ್ದಾರೆ. ಈಗ ಇದಕ್ಕೆ ಸುಖ ಅಂತಾರೆ. ಆದ್ದರಿಂದಾಗಿ ನಿಯಮಗಳು ಆರಂಭದಲ್ಲಿ ಕಠಿಣ ಅಂತ ಅನಿಸಿದರೂ ಕೂಡ ಅದರ ಪರಿಣಾಮ ಸುಖಕರವಾಗಿರ್ತದೆ. ನಿಯಮ ಭಂಗ, ಧರ್ಮದ ಭಂಗ ಸುಖ ಅಂತ ಅನಿಸಿದರೂ ಅದರ ಪರಿಣಾಮ ದುಃಖಕರವಾಗಿರ್ತದೆ. ಆದ್ದರಿಂದಲೇ ಶಾಸ್ತ್ರ ಹೇಳ್ತಾರೆ, ನಿಯಮದಿಂದ ಧರ್ಮದಿಂದ ಇದ್ದರೆ ಈ ಲೌಕಿಕ ಜೀವನದಲ್ಲಿ ಸುಖ, ಧರ್ಮದಿಂದ ಇದ್ದರೆ ಪಾರಲೌಕಿಕ ಪುನರ್ಜನ್ಮಗಳಲ್ಲಿ ಸುಖ. ಅಷ್ಟೇ ಇಲ್ಲ, ಮತ್ತೆ ಆ ದಾರಿಯಲ್ಲಿ ತತ್ವಜ್ಞಾನದ ವಿಷಯ ಗೊತ್ತಾಗಿ ಪರಮಾತ್ಮನ ಪಡೆಯಬೇಕು ಅನ್ನುವ ಹೆಂಬಲ ಹೆಚ್ಚಾಗ್ತದೆ. ಆದರೆ ಧರ್ಮ ಇಲ್ಲ ಅಂತ ತಿಳ್ಕೊಂಡಂತಂದ್ರೆ ಆ ಕಾಲದಲ್ಲಿ ಅವನು ಕಳ್ಳತನ ಮಾಡ್ತಾನೆ. ಆನಂತರ ಆ ಏರಿಯಾದ ಗುಂಡ ಆಗ್ತಾನೆ. ಪ್ರತಿಯೊಬ್ಬ ಅಂಗಡಿಯವರಿಗೆ, ವ್ಯಾಪಾರಿಗಳಿಗೆ, ನಿಮಗೆ ನಾವು ಸಂರಕ್ಷಣೆ ಮಾಡ್ತೇವೆ, ನಮಗೆ ಇಷ್ಟು ಹಪ್ತಾ ಕೊಡಿ, ಇಷ್ಟು ಹಣ ಕೊಡಿ ಅಂತ ಕೇಳ್ತಾನೆ. ಆ ನಂತರ ಮತ್ತೊಂದು ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಹಪ್ತಾ ಕೊಡಿ ಅಂತ ಕೊಡಂತಾನೆ. ಸೈಬರ್ ಕ್ರೈಮ್ ಮಾಡ್ತಾನೆ, ಬಡದಾಟ ಮಾಡ್ತಾನೆ. ಒಂದು ದಿವಸ ತಾನೇ ಎನ್ಕೌಂಟರ್ದಲ್ಲಿ ಸತ್ತು ಹೋಗ್ತಾನೆ. ಆದ್ದರಿಂದಾಗಿ ಮನುಷ್ಯ ತನ್ನ ಭೋಗಕ್ಕಾಗಿ ಆಯುಧಗಳನ್ನು ಮಾಡ್ತಾನೆ, ತಾನು ಎನ್ಕೌಂಟರ್ಗೊಳಗಾಗ್ತಾನೆ. ಭೋಗಕ್ಕಾಗಿ ಹೆಣ್ಣು ಮಕ್ಕಳನ್ನು ಕೆಡಿಸ್ತಾನೆ. ಅದು ನಾಳೆ ಇವನ ಮನೆ ಹೆಣ್ಮಕ್ಳು ಇನ್ನೊಬ್ಬರು ಕೆಡಿಸ್ತಾರೆ. ಇದರಿಂದ ಏನು ತಾನು ಸುಖ ಅನುಭವಿಸ್ತಂತಾಗ್ತದೆ. ಆದ್ದರಿಂದಾಗಿ
ನಿನ್ನ ಧರ್ಮ ಬಿಟ್ಟನೆ ಅಂತಕೊಂಡಂತಂದ್ರೆ ನೋಡಪ್ಪ, ಮನುಷ್ಯ ಹೊನ್ನು ಹೆಣ್ಣು ಮಣ್ಣುಗಳಿಗಾಗಿ ಮೋಸ ಮಾಡ್ತಾನೆ, ಹೊಡೆದಾಟ ಮಾಡ್ತಾನೆ, ಬಡಿದಾಟ ಮಾಡ್ತಾನೆ. ನಿನಗೂ ಸುಖ ಇಲ್ಲ, ನಿನ್ನ ಮನೆಯವರಿಗೂ ಸುಖ ಇಲ್ಲ, ನಿನ್ನ ಸಮಾಜಕ್ಕೂ ಸುಖ ಇಲ್ಲ. ನಾಸ್ತಿಕತೆಯಿಂದ ಈ ರೀತಿಯಾಗಿರ್ತಕ್ಕಂಥ ಅರಾಜಕ ವ್ಯವಸ್ಥೆ ಆಗ್ತದೆ. ಅಂದು ಶ್ರೀಮದಾಚಾರ್ಯರು ನಮಗೆ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ನಾಸ್ತಿಕತೆಯಿಂದ ಧರ್ಮ ಬಿಡುವುದರಿಂದಾಗಿ ಇಲ್ಲ, ಕೆಲವು ವ್ಯವಹಾರದಲ್ಲಿ ನ್ಯಾಯದಿಂದ ಇರ್ತಾರೆ, ಧರ್ಮ ಬಿಟ್ಟಿರ್ತಾರೆ, ವ್ಯಾವಹಾರಿಕವಾದ ಲಾಭ ಸಿಗಬೇಕು, ಆದರೆ ಅವರಿಗೆ ಆಧ್ಯಾತ್ಮಿಕ ಸುಖ ಸಿಕ್ಕೋದಿಲ್ಲ. ಪರಮಾತ್ಮನ ಮಾತುಗಳನ್ನು ಮೀರಿದ್ದರಿಂದಾಗಿ ನರಕಾದಿ ಅನುಭವಿಸಬೇಕಾಗ್ತದೆ, ಅಕಾಲ ಮೃತ್ಯುವನ್ನು ಅನುಭವಿಸಬೇಕಾಗ್ತದೆ, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ದುಃಖ ಅನುಭವಿಸಬೇಕಾಗ್ತದೆ. ಅವ್ಯವಸ್ಥೆ, ಅರಾಜಕತೆ, ಹಿಂಸಾ ಪ್ರವೃತ್ತಿ, ಆಲಸ್ಯ, ಇವೆಲ್ಲವೂ ಕೂಡ ನೀನು ನಾಸ್ತಿಕನಾದ ನಿನ್ನ ಮಾತು ಕೇಳಿದ ಇದು ಸಮಾಜದ ಚಿತ್ರಣ. ಈ ಚಿತ್ರಣವನ್ನು ಟೀಕಾಕೃತ್ಪಾದರು ಒಂದು ಕೆಲವು ವಾಕ್ಯದಲ್ಲಿ ಈ ರೀತಿಯಾಗಿ ನಮಗೆ ತಿಳಿಸ್ತಾರೆ. ಇದಾನೀಂ ಅಭಾವಜ್ಞಾನೇನ ಧನವರಿತಾದ್ಯಪಹಾರಾರ್ಥನೋ, ಇನ್ನೊಬ್ಬರ ಹಣ, ಇನ್ನೊಬ್ಬರ ಹೆಣ್ಣು, ಇನ್ನೊಬ್ಬರ ಭೂಮಿಯನ್ನು ಅಪಾರ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಲೋಕಸ್ಯ ಪರಸ್ಪರ ಹಿಂಸಾ ಅಧಿಕಂ, ಲೋಕ ಜನರು ಪರಸ್ಪರ ಹಿಂಸೆಯನ್ನು ಮಾಡಲಿಕ್ಕೆ ಚಾಲು ಮಾಡ್ತಾರೆ. ಅದರಿಂದ ನೀನು ಅವರಿಗೆ ಉಪಕಾರ ಮಾಡಿದಂತೆ ಆಗೋದಿಲ್ಲ. ನಾಸ್ತಿಕವಾದದಿಂದ ಜಗತ್ತಿಗೆ ಉಪಕಾರವಿಲ್ಲ. ನಕ್ಸಲೈಟ್ ವಾದದಿಂದ ಜಗತ್ತಿಗೆ ಉಪಕಾರವಾಗುವುದಿಲ್ಲ. ಅರ್ಬನ್ ನಕ್ಸಲೈಟಿಂದ ಆಗುವುದಿಲ್ಲ. ಕಮ್ಯುನಿಸಮ್ನಿಂದ ಜಗತ್ತಿಗೆ ಉಪಕಾರವಾಗುವುದಿಲ್ಲ. ಸೋಷಿಯಲಿಸಮ್ನಿಂದ ಜಗತ್ತಿಗೆ ಉಪಕಾರವಾಗುವುದಿಲ್ಲ. ಸ್ವಲ್ಪತ್ತು ಹಣ ಬಂತು ಅಂತ ಅನಿಸಿದ್ರು ಕೂಡ ಸುಖ ಮಾತ್ರ ನಿಮ್ಮ ಮನೆ ಬಾಗಿಲು ಬರೋದಿಲ್ಲ. ಅದಕ್ಕೆ ಟೀಕಾಕೃತ್ಪಾದರ ಒಂದು ವಾಕ್ಯ ನೆನಪಿಟ್ಟುಕೊಳ್ಳಿ. ನಹಿ ಕಪರ್ದಿಕ ಲಾಭಾರ್ಥಂ ಲಕ್ಷ ಲಾಭಂ ನಾಶಯನ್ ಉಪಕಾರಿ ಭವತಿ. ಒಂದು ಕವಡೆಯನ್ನು ಪಡೆಯೋದಕ್ಕೋಸ್ಕರ ₹1,00,000 ಬಿಡ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಕೇವಲ ಕ್ಷಣಿಕವಾದ ಕೆಲವು ಸುಖಕ್ಕೋಸ್ಕರ ಅಧರ್ಮ ಮಾಡುವ ವ್ಯಕ್ತಿ ಮುಂದೆ ನರಕದಲ್ಲಿ ಎಷ್ಟು ಅನರ್ಥ ಅನುಭವಿಸಬೇಕಾಗ್ತದೆ, ಮುಂದಿನ ಜನ್ಮದಲ್ಲಿ ಎಷ್ಟು ಅನುಭವಿಸಬೇಕಾಗ್ತದೆ. ಪಾರಲೌಕಿಕ ಮುಂದಿನ ಜನ್ಮದ ಮತ್ತು ಈ ಜನ್ಮದ ಮುಂದಿನ ವಯಸ್ಸಿನಲ್ಲಿಯೂ ಕೂಡ ಸುಖ ಅನುಭವಿಸಬೇಕಾಗಿದ್ದರೆ, ಧರ್ಮದಿಂದ ಇದ್ದರೆ ಅವನಿಗೆ ಆ ರೀತಿಯಾಗಿರ್ತಕ್ಕಂಥ ಸುಖ ಸಿಗ್ತದೆ. ನಿನ್ನ ಮಾತನ್ನು ಕೇಳಿ ಯಾವಾಗ ಅರಾಜಕತೆ ಉಂಟಾಗ್ತದೆ, ಆಗ ಜನರು ನಿನ್ನನ್ನೇ ಕೊಲ್ತಾರೆ ಅಂತನ್ನೋ ಟೀಕಾಕೃತ್ಪಾದರು ಅವತ್ತು ಹೇಳಿದ್ರು. ಇವತ್ತು ಪ್ರಾಕ್ಟಿಕಲ್ ಅರಾಜಕತೆಯನ್ನ ಉಂಟು ಮಾಡಿದ ಮನಸ್ಸಿಗೆ ಬಂದಂತೆ ಹಿರಿಯಂತಿಕೊಂಡಂತ ಹೇಳಿದ ಜಿನ್ನ ಆ ಧರ್ಮೀಯರಿಗೆ ಪಾಕಿಸ್ತಾನ ಗಳಿಸಿಕೊಟ್ರೆ ಅವರೇ ಅವನನ್ನು ಗುಂಡು ಹಾಕೊಂಡ್ರು ಇಲ್ವಾ? ಎಮರ್ಜೆನ್ಸಿಯಿಂದ ಜನರ ಅಧಿಕಾರವನ್ನು ಕಸಿದುಕೊಂಡು ಉಚ್ಛೃಂಖಲತೆಯಿಂದ ಇರಬೇಕಂತಕೊಂಡಂತ ಹೇಳಿ ಬಯಸಿದ ಇಂದಿರಾ ಗಾಂಧಿಯನ್ನ ಗುಂಡು ಹಾಕಿ ಕೊಲ್ಲಿಲ್ಲೇನು? ನಮ್ಮ ಎದುರಿಗೆ ಅಂತ ಅನೇಕ ಉದಾಹರಣೆಗಳಿವೆ. ಧರ್ಮದ ದಾರಿ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಾವು ಎಷ್ಟು ಕ್ರೂರವಾಗಿ ಆಗಿದೆ ಅಂತಕೊಂಡಂತೆ. ಈ ಭೂಮಿಯ ಮೇಲೆ, ಭಾರತ ದೇಶದ ಎಲ್ಲ ಸಂಪತ್ತಿಯ ಮೇಲೆ ಮೊದಲನೇ ಅಧಿಕಾರ ಹಿಂದೂಗಳಿಗಿಲ್ಲ, ಬೇರೆ ಧರ್ಮೀಯರಿಗಿದೆ ಅಂತ ಹೇಳಲು ಹೊರಟ ರಾಜೀವ್ ಗಾಂಧಿ ಹೊಡ್ಸ್ಕೊಂಡು ಸಾಲಿಲ್ಲೇನು? ಕೆಲವು ಸಲ ಇಲ್ಲೇ ರೀತಿಯಾಗಿರ್ತಕ್ಕಂಥ ಫಲ ಕಂಡು ಬರ್ತದೆ. ಆದ್ದರಿಂದಾಗಿ ಎಲೆ ನಾಸ್ತಿಕನೇ, ನಾಳೆ ನಿನ್ನನ್ನೇ ಅವ್ರು ಕೊಲ್ತಾರಪ್ಪ. ಲೋಕದ ಉಪಕಾರವಾಗೋದಿಲ್ಲ, ನಿನಗೆ ಸ್ವಂತ ಉಪಕಾರವಾಗೋದಿಲ್ಲ, ನೀನು ಸುಖದಿಂದ ಇರೋದಿಲ್ಲ. ಆದ್ದರಿಂದಾಗಿ
ವೇದಗಳನ್ನು ಒಪ್ಪದ, ಶಾಸ್ತ್ರದ ನಿಯಮಗಳನ್ನು ಒಪ್ಪದ ನಿನ್ನಂಥ ನಾಸ್ತಿಕರಿಗೆ ಸಿಗುವುದು ಲೌಕಿಕ ದುಃಖ, ಪಾರಲೌಕಿಕ ಪೀಡೆ, ಮುಂದಿನ ಜನ್ಮದಲ್ಲಿ ಬರ್ತಕ್ಕಂಥ ಅತೀವ ದುಃಖ. ಇದನ್ನೇ ನೀನು ತೆಗೆದುಕೊಂಡಂತೆ ಆಗ್ತದೆ. ಆದ್ದರಿಂದಾಗಿ ಎಲೆ ನಾಸ್ತಿಕವಾದಿಯೇ, ನಿಯಮ ಬಾಹಿರನಾಗಿರ್ತಕ್ಕಂಥ ನಿನ್ನ ವಾದದಿಂದ ನಾವು ಕೃತಜ್ಞರಾಗ್ತೀವಪ್ಪ. ಕೃತಜ್ಞರಿಗೆ ಪ್ರಾಯಶ್ಚಿತ್ತವೂ ಕೂಡ ಇಲ್ಲ. ಕೃತಜ್ಞರ ಮಾಂಸವನ್ನು ಪಕ್ಷಿಗಳು ತಿನ್ನೋದಿಲ್ಲ. ಒಬ್ಬ ವ್ಯಕ್ತಿ ಹೇಳ್ತಾನೆ ತನ್ನ ಬದಿಯವನಿಗೆ, ಹೋಗು, ಅಲ್ಲಿ ರಾಜ ಬಡವರಿಗೆ ಸಾಕಷ್ಟು ದಾನ ಕೊಡ್ತಾ ಇದ್ದಾನೆ. ನಾನು ಹೋಗಿದ್ದೆ, ನನ್ನ ಕೈತುಂಬ ಹಣ, ಸಾಕಷ್ಟು ದಾನ ಕೊಟ್ಟಿದ್ದಾನೆ, ನಿನಗೂ ಅವಕಾಶ ಇದೆ, ಹೋಗು ಅಂತ ಕೊಂಡು ಕಳಿಸಿದಾಗ ಅವನು ಹೋದ. ಆದರೆ ಬದಿಯವನಿಗೆ ಅವನನ್ನು ಕಳಿಸೋದು ಉದ್ದೇಶ ಅವನು ಸಿಗಲಿ ಅಂತ ಇರಲಿಲ್ಲ. ಅವನು ಕಳಿಸಿದ. ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ಅಡಗಿಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ರು. ಮಲ್ಕೊಂಡಾಗ ಅವನನ್ನು ಕೊಂದು ಅವನ ಸಂಪತ್ತಿನ ತಾನು ತೆಗೆದುಕೊಂಡ. ಇದನ್ನು ತೆಗೆದುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನ ಇಚ್ಛೆಯೋ ಏನೋ ಯಾರಿಗೂ ಗೊತ್ತು, ಒಂದು ಸಿಂಹ ಅವನ ಮೇಲೆ ಆಕ್ರಮಣ ಮಾಡಿ ಅವನನ್ನು ಕೊಂದು ಹೊರಟೋಗ್ಬಿಡ್ತು. ಎಷ್ಟೋ ಪಕ್ಷಿಗಳು ಅವನ ಹೆಣದ ಮಾಂಸ ತಿನ್ನಬೇಕು ಅಂತ ನರಿಗಳು, ನಾಯಿಗಳು ಬರ್ತಿದ್ದು, ಮೂಸಿ ನೋಡ್ತಿದ್ದು, ಹೋಗ್ತಿದ್ದು. ಆ ದಾರಿಯಲ್ಲಿ ಒಬ್ಬ ಗುರು ಶಿಷ್ಯರು ಹೊರಟಿದ್ರು. ಶಿಷ್ಯ ನೋಡಿದ, ಅಲ್ಲ ಮತ್ತೆ ಮಾಂಸ ಸಿಕ್ಕಾಗ ಬಂದು ನಾಯಿಗಳು ನೋಡ್ತಾವೆ ಹೊರಟೋಗ್ತವೆ, ನರಿಗಳು ಬರ್ತಾವೆ ನೋಡಿ ಹೋಗ್ತವೆ, ಪಕ್ಷಿಗಳು ಬರ್ತಾವೆ ನೋಡಿ ಹೋಗ್ತವೆ, ಯಾಕೆ ಅಂತಂದ್ರೆ ಮೋಸ ಮಾಡಿ ಹಣ ಗಳಿಸಿದ ಕೃತಜ್ಞ ಇವ. ಈ ಕೃತಜ್ಞನ ಮಾಂಸನು ನಾಯಿ ನರಿಗಳು ಮುಟ್ಟೋದಿಲ್ಲ. ಅಂದಮೇಲೆ ಇವನಿಗೆ ಸದ್ಗತಿ ಸಿಗ್ತದೆ, ಇನ್ನೊಬ್ಬರಿಗೆ ಮೋಸ ಮಾಡ್ತಕ್ಕಂಥ ಸದ್ಗತಿ ಸಿಗ್ತದೆ. ಅದಕ್ಕೋಸ್ಕರ ಮನುಷ್ಯ ನಾಸ್ತಿಕನ ವಾದವನ್ನು, ನಿನ್ನ ವಾದದಿಂದ ಜಗತ್ತಿಗೆ ಸುಖ ಆಗೋದಿಲ್ಲಪ್ಪ. ಯಾವ ವಾದದಿಂದ ಜಗತ್ತಿಗೆ ಸುಖ ಆಗೋದಿಲ್ಲ? ಅವನು ತತ್ವಜ್ಞಾನಿ ಅಂತ ಅನಿಸ್ಕೊಳ್ಳೋದಿಲ್ಲ. ನೀನು ತತ್ವಜ್ಞಾನಿಯೇ ಅಲ್ಲ. ನಿಜವಾಗಿ ನನಗೆ ಉತ್ತರ ನಾವು ಕೊಡಬಾರ್ದು. ನಿಮ್ಮಂಥವ್ರಿಗೆ ಉತ್ತರ ಕೊಡ್ತಾ ಕೂತ್ಕೊಂಡು ವೇಳೆ ಸುಮ್ಮನೆ ಹೋಗ್ತಾರೆ. ಆದರೂ ನಿಮ್ಮಂಥವರಿಂದ ಭ್ರಮೆಯಿಂದ ಬರ್ತಕ್ಕಂಥ ಜನರಿಗೆ ಉಪಕಾರ ಆಗಲಿ ಅಂತೇಳಿ ಉತ್ತರ ಕೊಟ್ಟಿದ್ದೇವೆ. ಧರ್ಮ ಬಿಡುವುದರಿಂದ, ನಿಯಮಗಳನ್ನು ಬಿಡುವುದರಿಂದ, ಏನೋ ಹಿಂದಿನ ಪುಣ್ಯದಿಂದ ಈ ಜನ್ಮದಲ್ಲಿ ಸ್ವಲ್ಪ ಸಿರಿವಂತಿಕೆ ಸುಖ ಸಿಕ್ಕಿದ್ರೂ ಕೂಡ ಅದು ಖರ್ಚಾದ ಕ್ಷಣಕ್ಕೇನೆ ಅತ್ಯಂತ ಪೀಡಾತ್ಮಕವಾದಂತಹ ದುಃಖ ಅನುಭವಿಸಬೇಕಾಗ್ತದೆ. ಇದರ ಬಗ್ಗೆ ಶಾಸ್ತ್ರ ಸಾಕಷ್ಟು ಪ್ರಮಾಣವಾಗಿವೆ. ಅದಕ್ಕೋಸ್ಕರ ವೇದವನ್ನು ಒಪ್ಪಿಕೊಳ್ಬೇಕು, ವೇದ ಪ್ರಮಾಣ ಅಂತ ಒಪ್ಕೊಳ್ಬೇಕು, ಅದನ್ನು ಅಪೌರುಷ ಅಂತ ಒಪ್ಕೊಳ್ಬೇಕು ಅಂತ ನಮ್ಮ ಆಗ್ರಹ ಇದೆ ಅಂತ ತಿಳ್ಕೊಂಡಂತೇಳಿ, ವೇದಸ್ಯ ಅಪೌರುಷೇಯತ್ವಾತ್ ಅಂತ ತಿಳ್ಕೊಂಡಂತೇಳಿ ಆಚಾರ್ಯರು ಹೇಳಿ, ಇಂತಹ ಅಪೌರುಷೇಯ ವಾಕ್ಯವೇ ಅತೀಂದ್ರಿಯ ವಿಷಯಗಳನ್ನು ತಿಳಿಸಿಕೊಡ್ತದೆ. ಅದಕ್ಕೋಸ್ಕರ ಧರ್ಮಾಧರ್ಮಗಳನ್ನು ಒಪ್ಪಬೇಕು. ಒಪ್ಪದೇ ಇದ್ದವನು ತತ್ವಜ್ಞಾನ ಎಲ್ಲ, ಅವನ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಂತೇಳಿ ನಾಸ್ತಿಕವಾದದಿಂದ ಆಗುವ ಹಾನಿಗಳನ್ನು ನಮಗೆ ತಿಳಿಸಿ ಇಲ್ಲಿಗೆ ಅವರು ನಾಸ್ತಿಕವಾದ ಹಿಂದೆ ಯಾರು ಬೀಳಬೇಡಿ ಅಂತ ಸಂದೇಶವನ್ನು ಕೊಡ್ತಾ ಇವತ್ತಿನ ಸಂದೇಶವನ್ನು ಅವರು ತಿಳಿಸ್ತಾರೆ. ಇಷ್ಟು ವಾದ ಯಸ್ಯ ತೌ ನಾಭಿಮತೌ ನಾಸೌ ಸಮಯಿ ಅಂತನ್ನೋದು ಆಚಾರ್ಯರ ವಾಕ್ಯ. ಯಾವನಿಗೆ ಧರ್ಮ ಅಧರ್ಮಗಳು, ಪಾಪ ಪುಣ್ಯಗಳು, ಸ್ವರ್ಗ ನರಕಗಳು ಸಮ್ಮತವಾಗಿಲ್ಲವೋ ಅಥವಾ ಅವುಗಳನ್ನು ಯಾವನು ಒಪ್ಪುವುದಿಲ್ಲವೋ ಆ ವ್ಯಕ್ತಿ
ಇವನು ತತ್ವಜ್ಞಾನಿ ಆಗಲಾರ ಆ ವಿಷಯವನ್ನು ಹೇಳ್ತಕ್ಕಂಥ ವ್ಯಕ್ತಿಯನ್ನು ನಾವು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಕಾರಣವಿಲ್ಲ. ಹೇಗೆ ರಾಜಕಾರಣದಲ್ಲಿ ಹೇಳ್ತಾರಲ್ಲ, ಏನಪ್ಪ ರಾಹುಲ್ ಗಾಂಧಿ ಹೇಳ್ತಾನೆ ಸೀರಿಯಸ್ ತಗೊಳ್ಬೇಡಿ, ಕೇಜ್ರಿವಾಲ್ ರಾಹುಲ್ ಗಾಂಧಿ ಮಾತುಗಳನ್ನು ಸೀರಿಯಸ್ ತೆಗೆದುಕೊಂಡು ಜೀವನದಲ್ಲಿ ಏನು ವ್ಯವಹಾರ ಇರೋದಿಲ್ಲ ಅಂತನ್ನುವ ರೀತಿ ಅನಿಸ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿ ನಾಸ್ತಿಕರಾಗಬೇಡಿ, ಆಸ್ತಿಕರಾಗಿ ಧರ್ಮದ ಬಗ್ಗೆ ವಿಶ್ವಾಸ ಇಡಿ. ಅದನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಅಪೌರುಷೇಯ ವಾಕ್ಯದ ದಾರಿಯನ್ನೇ ಬನ್ನಿ ಅಂತ ತಿಳ್ಕೊಂಡು ಅಂತೇಳಿ ಹೇಳ್ತಾ ಈ ನಾಸ್ತಿಕವಾದವು ಸಂಹಾರವನ್ನು ಮಾಡ್ತಾರೆ ಟೀಕಾಕೃತರಾದರು. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಆದ್ದರಿಂದಾಗಿ ನಾಸ್ತಿಕರಾಗುವುದರಿಂದ, ನಾಸ್ತಿಕರು ಅಂದರೆ ವೇದ ಪ್ರಮಾಣ ಅಲ್ಲ, ಧರ್ಮಗಳು ಪ್ರಮಾಣ ಅಲ್ಲ, ದೇವರು ಪ್ರಮಾಣನಲ್ಲ ಅಂತ ತಿಳ್ಕೊಂಡು ಅಂತೇಳಿ ಮನಸ್ಸಿಗೆ ಬಂದಂತೆ ತಮ್ಮ ಜೀವನವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲರಿಗೂ ಇದು ಲಾಗೂ ಆಗ್ತದೆ. ಒಂದು ದಿನ ನಿಮ್ಮ ಪುಣ್ಯದಿಂದ ಈಗೇನು ಸುಖ ಅನುಭವಿಸ್ತಾ ಇದ್ದೀರಿ, ಖರ್ಚಾದ ನಂತರ ಅತ್ಯಂತ ಯಾತನೆ ಅನುಭವಿಸಬೇಕಾಗ್ತದೆ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಟೀಕಾಕೃತಪಾದರು. ಯಶ್ಯತೋ ನಾಭಿಮತೋ ನಾಸೋ ಸಮಯ ಅಂತಿಕೊಂಡಂಥ ವಾಕ್ಯದಿಂದ. ಉಳಿದ ವಾಕ್ಯದ ವಿವರಣೆ ಮತ್ತೆ ನಾವು ಪುನಃ ನಂತರ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಿ ಶೇಷಾನ್ ಆಶು ಧನ್ವಂತರಿ ಹರೇ. ಶ್ರೀಕೃಷ್ಣ ಅರ್ಪಣಂ.